ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಹ್ಮ ಬ್ರಹ್ಮಸ್ಪತೆ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಅಕ್ಟೋಬರ್ 18ನೇ ತಾರೀಕು ನಮ್ಮ ತರಗತಿಗಳಿದೆ. ಬೆಳಿಗ್ಗೆ ಒಂದು ಬ್ಯಾಚು, ಸಂಜೆ ಒಂದು ಬ್ಯಾಚು. ಜ್ಯೋತಿಷ್ಯ ಕಲ್ತ್ರೆ ನಿಮ್ಮ ಜಾತಕ ನೀವೇ ನೋಡ್ಕೋಬೋದು, ಕಲೀರಿ. ಹಿಂದಿನ ಸಂಚಿಕೆಯಲ್ಲಿ ಈ ಪಿತೃಪಕ್ಷದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಆನ್ಸಿಸ್ಟರ್ಸ್ ದೈವಾಧೀನ ಆದ ನಂತರ ಪಿತೃಲೋಕಕ್ಕೆ ಹೋಗ್ತಾರೆ. 1 ವರ್ಷ ಕಾಲ ಪ್ರಯಾಣ ಬೆಳೆಸ್ತಾರೆ. ಒಂದು ಯೋಜನ 12 ತಿಂಗಳ ಕಾಲ ಅವರು ಮರಣ ಹೊಂದಿರತಕ್ಕಂಥ ತಿಥಿಯ ದಿವಸ ತರ್ಪಣ ಬಿಡ್ತಕ್ಕಂಥದ್ದು. ಅವರ ಒಂದು ಜರ್ನಿ, ಸೋಲ್ ಜರ್ನಿ ಮಾಡಬೇಕಾದ್ರೆ ದಾಹ ಆಗ್ತಕ್ಕಂಥದ್ದು ತೋರಿಸುತ್ತೆ. 1 ವರ್ಷ ಅವ್ರು ಮಾಡಿರ್ತಕ್ಕಂಥ ಕರ್ಮಗಳೆಲ್ಲ ಅವಲೋಕನ ಮಾಡ್ತಕ್ಕಂಥ ಒಂದು ಸಮಯ ಅಂತೆ. ಈ ಭೂಲೋಕ ಮತ್ತು ಸ್ವರ್ಗಲೋಕ ಮಧ್ಯದಲ್ಲಿರ್ತಕ್ಕಂಥದ್ದು ಈ ಪಿತೃಲೋಕ, ಯಮನ ಲೋಕ. ಅಲ್ಲಿ 3 ಜನರೇಷನ್ ಇರ್ತಕ್ಕಂಥ ಪಿತೃಗಳು ಇರ್ತಾರೆ. 3 ಜನರೇಷನ್, 3 ಜನರೇಷನ್. ಮೊದಲು ಪಿತರಂ, ಹಾಗೆ ಪಿತಾಮಹಂ, ಹಾಗೆ ಪ್ರಪಿತಾಮಹಂ. ತಂದೆ, ತಾತ, ಮುತ್ತಾತ. ಪಿತರಂ ತಂದೆ, ಪಿತಾಮಹಂ ತಾತ, ಪ್ರಪಿತಾಮಹಂ ಮುತ್ತಾತ. ಹಾಗೆ ನಾವು ತಾಯಿ ಮತ್ತು ಅವರ ತಾಯಿ ಮತ್ತು ಅವರ ತಾಯಿ, ಅಜ್ಜಿ ಮುತ್ತಜ್ಜಿ, ಇವ್ರಿಗೂ ಕೂಡ ನಾವು ಶ್ರಾದ್ದ ಮಾಡ್ತಕ್ಕಂಥದ್ದು ಪದ್ಧತಿಯಲ್ಲಿದೆ. ಈ 15 ದಿವಸ ತುಂಬ ಜನ ಕೇಳ್ಬೋದು, ಏನು ಸರ್ 15 ದಿವಸ ಇದೆ ಅಂತ. ಈ ಬರ್ತಕ್ಕಂಥ 15 ತಿಥಿಗಳು ಒಬ್ರೊಬ್ರಿಗೂ ಯಾವ ರೀತಿ ಮರಣ ಹೊಂದಿದ್ದಾರೆ ಆ ವಿಚಾರದ ಮೇಲೆ, ಅದು ಸಂಕ್ಷಿಪ್ತವಾಗಿದೆ, ಅದನ್ನು ಹೇಳಿಬಿಟ್ಟು ಒಂದು ರೀತಿ ನಿಮಗೆ ಸಮಸ್ಯೆ ಹೇಳಕ್ಕೆ ಹೋಗಲ್ಲ. ಪ್ರತಿ ತಿಥಿನೂ ಪ್ರಥಮೆಯಿಂದ ಹಿಡಿದು ಚತುರ್ದಶಿ ವರ್ಗು, ಮಹಾಲಯ ಅಮಾವಾಸ್ಯೆ ಹಿಂದೆ ದಿವಸವರೆಗೂ ಪ್ರತಿ ತಿಥಿಗೂ ವಿಧ ವಿಧವಾಗಿರ್ತಕ್ಕಂಥ ವ್ಯಕ್ತಿಗಳು ಮರಣ ಹೊಂದಿದ್ರೆ ಆ ದಿವಸಕ್ಕೆ ಅನುಗುಣವಾಗಿ ತರ್ಪಣ ವಿಶೇಷವಾಗಿ ಬಿಡ್ತಕ್ಕಂಥ ತೋರಿಸ್ತಾರೆ. ಈ 15 ದಿವಸನೂ ಮಾಡ್ಕೊಂಡು ಹೋಗೋದು ಅಲ್ಲ, ಪದ್ಧತಿ ಅಲ್ಲ. ಅದು ಮರಣ ಹೊಂದಿ ತದನಂತರ ಮಾಡ್ತಕ್ಕಂಥ ಒಂದು ಕಾರ್ಯ. ಕನ್ಸಿಕ್ಯೂಟಿವ್ಲಿ ಬರ್ತಕ್ಕಂಥ ತಿಥಿಗಳು ಅವರು ತೀರೋಗಿರ್ತಕ್ಕಂಥ ತಿಥಿಲಿ ಮಾಡ್ತಕ್ಕಂಥದ್ದು. ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಬರ್ತಕ್ಕಂಥ 15 ದಿವಸ, 15 ದಿವಸ ಅಂದರೆ ಅನೇಕ ತಿಥಿಗಳಂದರೆ ಡೈಲಿ ನಾವು ಮಾಡಬೇಕಾ? ನೋ, ಅದಲ್ಲ, ಆ ಥರ ಅಲ್ಲ ಕಾನ್ಸೆಪ್ಟ್ ಅದು. ಯಾರು ಅಕಾಲಿಕ ಮೃತ್ಯು ಹೊಂದಿರ್ತಾರೆ, ಯಾರು ರೋಗದಿಂದ ಸತ್ತಿರ್ತಾರೆ, ಯಾರು ವಯಸ್ಸಿಗಿನ ಕಮ್ಮಿ ಇರ್ತಕ್ಕಂಥವ್ರು, ಹಿರಿಯರಿರ್ತಾರೆ, ಮಗ ತೀರೋಗಿರ್ತಾರೆ, ಹಾಗೆ ಯಾರು ಶಸ್ತ್ರಾಸ್ತ್ರದಿಂದ ತೀರಿ ಹೋಗಿರ್ತಾರೆ, ಯಾರು ತೀರಿಗೆ ಹೋಗಿರ್ತಕ್ಕಂಥದ್ದು ಸುಳಿವೇ ಇಲ್ಲದೆ ಇರ್ತಕ್ಕಂಥದ್ದು, ಅಂದರೆ ಎಲ್ಲೋ ಹೋಗಿದ್ದಾರೆ ಮನೆ ಬಿಟ್ಟು, ಇದಾರೋ ಇಲ್ವೋ ಗೊತ್ತಿಲ್ಲ, ಸುಳಿವೇ ಇಲ್ಲ, ಅಂದಾಜು ಎಷ್ಟೋ ವರ್ಷ ಆಗಿರುತ್ತೆ, ಬರದೇ ಇರ್ಬೋದು ಅಂತ ಹೇಳಿ ಅವರ ಒಂದು ಆತ್ಮಕ್ಕೆ ತೃಪ್ತಿ ಸಿಗಲಿ, ತೀರೋಗಿರ್ಬೋದು ಅಂತ ಹೇಳಿ ಸಿಗದೇ ಇರ್ತಕ್ಕಂಥವ್ರು ಒಂದು ತಿಥಿ ಬರುತ್ತೆ. ಅದು ಸಂಕ್ಷಿಪ್ತವಾಗಿದೆ. ಹಾಗೆ
ನೀರಿನಲ್ಲಿ ಸತ್ತಿರ್ತಕ್ಕಂಥವ್ರು, ಜಂತುವಿಂದ ಸತ್ತಿರ್ತಕ್ಕಂಥವ್ರು, ಹಾಗೆ ಕಾಯಿಲೆ ಬಗ್ಗೆ ಹೇಳಿದ್ದೆ. ಈಗ ಅನೇಕ ವಿಧದಲ್ಲಿ ಒಬ್ಬ ಮನುಷ್ಯ ತೀರಿ ಹೋದಾಗ ಒಂದೊಂದು ತಿಥಿನೂ ಒಂದೊಂದು ಒಬ್ರೊಬ್ಬರಿಗೆ ಶ್ರಾದ್ದ ಮಾಡೋಕ್ಕೆ ಈ ಒಂದು ಪಿತೃಪಕ್ಷ. ಈ 15 ದಿವಸನೂ ಮಾಡಬೇಕಾ? ಅಲ್ಲ, ಶಾಸ್ತ್ರದಲ್ಲಿ ಹಾಗೆ ಹೇಳಿಲ್ಲ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು, ಒಬ್ಬ ಮನುಷ್ಯ ಯಾವಾಗ ತೀರ್ಕೊಂಡು ಹೋಗ್ತಾನೆ ಅದೇ ತಿಥಿನ, ಅದೇ ತಿಂಗಳು, ಅದೇ ಪಕ್ಷ ಮುಂದಿನ ವರ್ಷ ಮಾಡ್ತಕ್ಕಂಥದ್ದು, ವರ್ಷ ಮಾಡ್ತಕ್ಕಂಥದ್ದು. ಹಾಗೆ ಮೊದಲ ವರ್ಷ ಪ್ರತಿ ತಿಂಗಳು, ತದನಂತರ ಬರ್ತಕ್ಕಂಥದ್ದು ವರ್ಷಕ್ಕೊಂದ್ಸತಿ. ಸಿಂಪ್ಲಿಫೈಡ್ ಫಾರ್ಮ್ ನಾನು ಹೇಳ್ತಾ ಇರೋದು. ಈ ಪಿತೃ ಪಕ್ಷ ಇಲ್ಲಿ ಬರ್ತಕ್ಕಂಥದ್ದು ಸರ್ವಪಿತೃಗೆ. ಅದೆಲ್ಲರಿಗೂ ಇರ್ಬೋದು. ನನಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು. ತಂದೆ ಪ್ರಮುಖವಾಗಿ ಪಿತರಂ, ಅದಾದಮೇಲೆ ಇನ್ನೊಂದು ಪ್ರಮುಖ ಪಿತಾಮಹಂ, ಮತ್ತೊಂದು ಪ್ರಮುಖ ಪ್ರಪಿತಾಮಹಂ. ಇದು ಈ ಲೀನಿಯೇಜ್ ಅಂತ ಕರಿತೀವಿ. ಆನ್ಸಿಸ್ಟರ್, 3 ಜನರೇಷನ್ ಆನ್ಸಿಸ್ಟರ್ ಪ್ಲಸ್ ಸರ್ವಪಿತೃ. ಎಲ್ಲರೂ ತಂದೆ ಸಮಾನ. ಸರ್ವಪಿತೃ, ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಸರ್ವಪಿತೃ. ಸೊ ಯಾರ್ದಾರು ನಾವು ಮರ್ತಿದ್ರೆ ಕುಟುಂಬ ಸಮೇತರಾಗಿ ಸೇರಿ ಒಂದು ಕಡೆ ಮಾಡೋಣ. ಅರ್ಥ ಮಾಡ್ಕೊಳ್ಳಿ, ಕುಟುಂಬ ಸಮೇತರಾಗಿ ಸೇರಿ ಒಂದು ಕಡೆ ಮಾಡೋಣ ಅಂತಕ್ಕಂಥದ್ದು ಮಹಾಲಯ ಅಮಾವಾಸ್ಯೆ. ಅದರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಅವರು ದೈವಾಧೀನರಾಗಿರ್ತಕ್ಕಂಥ ಒಂದು ವಿಧಿ. ಯಾವ ರೀತಿ ಮರಣ ಹೊಂದರು ಆ ರೀತಿ ಶಾಸ್ತ್ರದಲ್ಲಿ ಇಂತಿಂಥ ಈ ಸರ್ವ ಪಿತೃ ಅಮಾವಾಸ್ಯೆ ಮತ್ತು ಪಿತೃಪಕ್ಷದಲ್ಲಿ, ಪಿತೃಪಕ್ಷದಲ್ಲಿ ಯಾವ ರೀತಿಯ ಮರಣ ಹೊಂದಿದ್ರು ಹತ್ತಿರದಲ್ಲಿರ್ತಕ್ಕಂಥ ಬಂಧುಗಳು ಅಥವಾ ತಂದೆ ತಾಯಿ ಯಾರಾದರೂ ಇರ್ಬೋದು, ಯಾವ ತಿಥಿಲಿ ನಾವು ವಿಶೇಷವಾಗಿ ಆ ತಿಥಿನ ಸೆಲೆಕ್ಟ್ ಮಾಡಿಕೊಂಡು ಅವತ್ತಿನ ದಿವಸ ನಾವು ಈ ಶ್ರಾದ್ದವನ್ನು ಮಾಡ್ತಕ್ಕಂಥದ್ದು. ಶ್ರಾದ್ದ ಎರಡು ಒಂದೇನೆ. ಶ್ರದ್ಧೆ, ಶ್ರಾದ್ದ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ನಿನ್ನೆನ ಸಂಚಿಕೆ, ಹಳೆಯ ಸಂಚಿಕೆಯಲ್ಲಿ ಹೇಳಿರ್ತಕ್ಕಂಥದ್ರಲ್ಲಿ ಪಿತೃಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಯಮನಿಂದ ಪಡೆದಿರುವ ಒಂದು ಶಕ್ತಿ ಇರೋದ್ರಿಂದ ನಮಗೆ ಆತ್ಮಗಳ ಒಂದು ಆಶೀರ್ವಾದ ತಗೊಳ್ಬೇಕು ಅಂದರೆ ನಮ್ಮ ಪಿತೃಗಳ ಆತ್ಮದಿಂದನೇ ನಾವು ಒಂದು ಆಶೀರ್ವಾದ ಪಡಿಬೋದು. ನಮಗೆ ಕೆಲಸ ಕಾರ್ಯದಲ್ಲಿ ತೊಂದರೆ, ಕೆಲಸದಲ್ಲಿ ಅಡಚಣೆ, ಕಿರಿಕಿರಿ ಜಾಸ್ತಿ, ಶತ್ರುಬಾಧೆ, ಆರೋಗ್ಯದಲ್ಲಿ ಸಮಸ್ಯೆ, ಪಿತೃದೇವತೆಗಳ ಆಶೀರ್ವಾದ ಪಡೆದಲ್ಲಿ ವಿಮೋಚನೆ ಆಗ್ತಕ್ಕಂಥದ್ದು ಗ್ರಂಥದಲ್ಲಿ ಬರೆದಿದೆ. ಜಾತಕದಲ್ಲಿ ಕೆಲವು ಹೇಳಕ್ಕಾಗದೇ ಇರತಕ್ಕಂಥ ಸಮಸ್ಯೆನ ನಮಗೆ ಪರಿಹಾರ್ಥವಾಗಿ ಪಿತೃ ಪಕ್ಷದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಅವರು ಮಾಡಿರ್ತಕ್ಕಂಥ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳು ಭೂಮಿ ಮೇಲೆ ಆ ವಿಚಾರ ನಶ್ವರವಾಗಿದ್ದರೂ ಕೂಡ ನಾವು ನಮ್ಮ ಕರ್ತವ್ಯ. ಯಾಕೆಂದರೆ ನಾವು ನಮ್ಮ ತಂದೆಗೆ ಅಥವಾ ತಾಯಿಗೆ ಮಾಡ್ತಕ್ಕಂಥದ್ದನ್ನು ನಮ್ಮ ಮಕ್ಕಳು, ಮಗ ಅಥವಾ ಮಗಳು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ನಮ್ಮಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು ಅವನೇನು ಮಾಡಿದ್ದಾನೆ, ಇವನೇನು ಮಾಡಿದ್ದಾನೆ, ನಮ್ಮ ತಾತನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡಿದ್ದಾಗ ಒಂದು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ನಿಮಗೆ ಮಾಡೋಕ್ಕೆ ತಿಥಿನ. ಅರ್ಥ ಆಯ್ತಾ? ಯಾವ ರೀತಿ ತಿಥಿ ಮಾಡೋಕ್ಕೆ ನಿಮ್ಮ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಅದಕ್ಕೆ ಮನೆಯಲ್ಲಿ ಆಲೋಚನೆ ಮಾಡಿ ಮಾತಾಡಬೇಕು. ವ್ಯಾವಹಾರಿಕವಾಗಿ
ಅವರವರ ಜಾತಕದಲ್ಲಿ ನಿಮ್ಮ ಹಣೆ ಬರದಲ್ಲಿ ಅದು ಬರಬೇಕು ಅಂತಿದ್ರೆ ಬಂದೇ ಬರುತ್ತೆ. ನಿಮ್ಮ ಜಾತಕದ ಮೇಲೆ ಡಿಪೆಂಡ್. ಎವ್ರಿಥಿಂಗ್ ಈಸ್ ಪ್ರೀ ಡೆಸ್ಟೈನ್ಡ್ ಅಂತ ನಾವು ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ಅಪ್ಪ ಕೊಟ್ಟಿಲ್ಲ, ನಮ್ಮ ತಾತ ಕೊಟ್ಟಿಲ್ಲ ಅಂದರೆ ನೀನು ಬರ್ಸ್ಕೊಂಬಂದಿಲ್ಲಪ್ಪ. ನಿನ್ನ ಯೋಗ್ಯತೆಗೆ, ನಿನ್ನ ಕರ್ಮಾನುಸಾರ ನಿನ್ನ ಯೋಗ್ಯತೆಗೆ ಏನು ಬರೆದಿಟ್ಟಿರುತ್ತೋ ಅದೆಲ್ಲ ಅವರೆಲ್ಲ ಪಾತ್ರಧಾರಿಗಳಾಗಿರ್ತಾರೆ ಹೊರತು ಅವರ ಸಮಸ್ಯೆಯಿಂದ ಅಥವಾ ಅವರ ಒಂದು ಪ್ರಾಬ್ಲಮಿಂದ ನಿನಗೆ ಬಂದಿಲ್ಲ. ನಮ್ಮ ಕರ್ಮಾನುಸಾರ ನಾವು ಒಳ್ಳೆ ದೊಡ್ಡ ಶ್ರೀಮಂತ ಮನೆತನದಲ್ಲಿ ಹುಟ್ಟು ಕೂಡ ಒಂದು ಬಿಡುಗಾಸು ಸಿಗದಂಗೆ ನಾವು ಜೀವನವನ್ನು ಮಾಡಬೇಕು ಅಂತ ಎಲ್ಲ ಬರೆದಿಟ್ಟಿರ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ವ್ಯಾಜ್ಯಗಳಿಗೆ ಹೋಗೋದು, ಕೇಸ್ಗಳು ಹಾಕೋದು, ಫ್ಯಾಮಿಲಿ ಮೇಲೆ ಹಗೆ ಸಾಧಿಸ್ತಕ್ಕಂಥದ್ದು ಮಾಡಿದ್ರೆ ಮತ್ತೆ ನೀವು ಆ ಕರ್ಮವನ್ನು ಕಟ್ಕೊಂಡು ಮತ್ತೆ ಭೂಮಿ ಮೇಲೆ ಬರಬೇಕಾಗುತ್ತೆ. ಯಾಕಂದರೆ ವಿ ಹ್ಯಾವ್ ಟು ಪೇ ಬ್ಯಾಕ್ ಅವರ್ ಡೆಟ್ಸ್. ಸಾಲವನ್ನು ತೀರಿಸಲೇಬೇಕು. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಮಾರ್ಗೋಪಾಯ, ಒಂದು ಉಪಾಯ ಅದೇನು ಅಂತಂದರೆ ಈ ಪಿತೃಪಕ್ಷದಲ್ಲಿ ನಮನ. ಸರ್ವ ಪಿತೃಪಕ್ಷ ನಾವು ಮಾಡಿದಾಗ ಈ ಕಾರಣದಿಂದ ಮತ್ತೆ ನಾವು ಮರಳಿ ಬಂದು ಭೂಮಿಗೆ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ಇದು ಮಾಫಿ ಅಂತ ಕರಿತೀವಿ, ಮಾಫಿ. ಸೊ ಆದ್ದರಿಂದ ನಾನು ಹೇಳೋದು, ನಿಮ್ಮಪ್ಪ ಆಸ್ತಿ ಕೊಟ್ಟರೋ ಇಲ್ವೋ, ಯಾರಿಗೆ ಬರೆದ್ರೋ, ಇನ್ನು ಮತ್ತೊಬ್ಬರಿಗೆ ಬರೆದ್ರೋ, ನಿನ್ನ ಹಣೆ ಬರದಲ್ಲಿ ಇರಲಿಲ್ಲ ಅಂತ ಫಸ್ಟ್ ತಿಳ್ಕೊಳ್ಳಿ. ಯಾರು ಈ ರೀತಿ ತಿಳ್ಕೊಳ್ತಾರೆ, ಇನ್ನೊಂದು ಓಪನಿಂಗು ಬರ್ತಕ್ಕಂಥದ್ದು. ಜೀವನದಲ್ಲಿ ಕಾಣಿಸದೇ ಇರತಕ್ಕಂಥ ಹಲವಾರು ಬಾಕ್ಲಿರುತ್ತೆ. ಅದು ಹಣ ಗಳಿಸ್ಲಿಕ್ಕೋ, ಹಣ ಮಾಡಲಿಕ್ಕೋ, ದುಡ್ಡು ಮಾಡಲಿಕ್ಕೋ ಹಲವಾರು ಬಾಕ್ಲಿರುತ್ತೆ. ನಾವು ಎಲ್ಲಿ ನಿಂತಿರ್ತೀವಿ ಅಂದರೆ ಡೋರಲ್ಲಿ ಮುಂದೆ ಕಾಣಿಸ್ತಾ ಇರುತ್ತೆ, ಗ್ಲಾಸ್ ಡೋರಲ್ಲಿ ಆಸ್ತಿ ಇದೆ, ಎಲ್ಲ ಇದೆ, ಬಟ್ ಅದ್ರ ದಕ್ಕಲ್ಲ. ಆ ಗ್ಲಾಸ್ ಡೋರು ಲಾಕ್ ಆಗಿಬಿಟ್ಟಿರುತ್ತೆ, ತೆಗಿಯೋಕ್ಕಾಗಲ್ಲ, ಬರೋದು ಇಲ್ಲ ಈ ಜನ್ಮದಲ್ಲಿ. ಆದರೆ ಮಿಕ್ಕ ಏರಿಯಾದಲ್ಲಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿರ್ಬೋದು ಅಥವಾ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಇರ್ಬೋದು, ಅಲ್ಲಿ ನಿಮಗೆ ಇದರ 100ರಷ್ಟು ಬರ್ತಕ್ಕಂಥ ಕೆಪಾಸಿಟಿಯಲ್ಲಿದ್ದಾಗ ಅಲ್ಲಿ ಹೋಗಿ ನಾವು ನಿಂತ್ಕೊಂಡು ನಮ್ಮ ಜೀವನ ಸಾಗಿಸಲ್ಲ. ನಮ್ಮ ಹಗೆತನಕ್ಕೆ, ನಮ್ಮ ಪ್ರತಿಷ್ಠೆಗೆ ಅದೇ ಡೋರಲ್ಲಿ ನಿಂತ್ಕೊಂಡು ವ್ಯಾಜ್ಯಗಳು ಮಾಡಿಕೊಂಡು ಆ ಡೋರ್ ಓಪನ್ನೇ ಆಗಲ್ಲ ಲೈಫಲ್ಲಿ. 20 ವರ್ಷ 25 ವರ್ಷ ಈ ಆಸ್ತಿಗಳಲ್ಲಿ ನೋಡಿ, 20 ವರ್ಷ 25 ವರ್ಷ ಈ ರೀತಿ ವ್ಯಾಜ್ಯಗಳು ಮಾಡಿಕೊಂಡು, ಮಕ್ಕಳು ಕೂಡ ಅದನ್ನೇ ನಡೆಸ್ತಾ ಇದ್ದೀನಿ ನಾನು. ನಮ್ಮಪ್ಪ ಕೇಸ್ ಆಗಿದ್ರು, ನಾನು ನಡೆಸ್ತಾ ಇದ್ದೀನಿ, ಈಗ ನಿಮ್ಮ ಮಗನೂ ನಡೆಸ್ತಾನೆ. ನೀವು ಖರ್ಚು ಮಾಡಿರ್ತಕ್ಕಂಥ ಹಣ ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ, ಖಂಡಿತ ವೇಸ್ಟ್ ಆಗುತ್ತೆ. ಆಲೋಚನೆ ಮಾಡಿ. ಸುಮ್ಮನೆ ಬೇಡದೇ ಇರತಕ್ಕಂಥದಕ್ಕೆ ಹೋಗಿ ತಲೆ ಚೆಚ್ಕೊಂಡ್ರೆ ಆ ಗೋಡೆಗೆ ಏನೂ ಆಗಲ್ಲ, ನಿಮ್ಮ ತಲೆಗೆ ಪೆಟ್ಟಾಗೋದು, ನೋವಾಗೋದು. ಪ್ರಯತ್ನ 1 ಬಾರಿ 2 ಬಾರಿ 3 ಬಾರಿ. ಆ ದಾರಿಯಲ್ಲಿ ನಮಗೆ ಫಲ ಸಿಕ್ಕಿಲ್ಲ ಅಂದರೆ ಹೆಚ್ಚು ಕಾಲ ವ್ಯರ್ಥ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದು ಮಾಡಿದ್ದಲ್ಲಿ ಇನ್ನು ಬೇರೆ ಬೇರೆ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ ನಾವು. ಯು ಆರ್ ಲೂಸಿಂಗ್ ಔಟ್ ಆನ್ ದಟ್ ಆಪರ್ಚುನಿಟಿ. ಅದಕ್ಕೆ ಕಾಲ, ಸಮಯ, ಹಣ, ಮನಸ್ಥಿತಿ, ಪರಿಸ್ಥಿತಿ ಎಲ್ಲವೂ ಕೆಡುತ್ತೆ. ಇನ್ನೊಬ್ಬರದು ಕೆಡುತ್ತೆ, ನಿಮ್ಮದು ಕೆಡುತ್ತೆ. ನಿಮ್ಮದು ಕೆಟ್ಟರೆ ಅದು ನಿಮ್ಮ ಕರ್ಮ. ಇನ್ನೊಬ್ಬರದು ಕೆಡಿಸಿದಾಗ ಅವರ ಟೈಮು, ಅವರ ಇದು ಕೆಡಿಸಿದಾಗ ಅದರದ್ದು ನೀವು ಒತ್ಕೋತೀರ. ಈ ಬೇಡಿಕೆ, ಈ ಆಸೆ, ಆ ಆಸ್ತಿಯ ಆಸೆ ಮತ್ತು ಪ್ರತಿಷ್ಠೆ 95% ವ್ಯಾಜ್ಯಗಳೆಲ್ಲ ಪರ್ಸನಲ್ ಇಂಟ್ರೆಸ್ಟ್ ಮೇಲೆ ಇರ್ತಕ್ಕಂಥದ್ದು. ವೈಯಕ್ತಿಕ ವಿಚಾರಗಳಲ್ಲಿ ಗೆಲುವನ್ನು ಸಾಧಿಸಬೇಕು. ನನ್ನದು ಗೆಲ್ಲಬೇಕು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇರೋದು ಭಾಳ ಕಮ್ಮಿ. ಯಾರೋ ಮಾಡಿರ್ತಕ್ಕಂಥದ್ದು, ಯಾರಿಗೋ ಬರೆದಿರ್ತಕ್ಕಂಥದ್ದು, ಯಾರ್ಯಾರ ಮೇಲೂ ಹೋಗಿ ಕೇಸ್ ಹಾಕೋದು, ಇದೊಂದು ಬೇರೆ ಇದೆ. ಅವ್ರು ಯಾರೋ ಸೈಟ್ ತಗೊಂಡಿರ್ತಾರೆ, ಕಾಯ್ಕೊಂಡಿರ್ತಾರೆ.
ಇಂಥ ಮನೆಗಳಲ್ಲಿ ದುರ್ಮರಣಗಳು ಹೊಂದುತ್ತೆ. ಬೇಕಾದ್ರೆ ನೋಡಿದ್ದೀವಿ, ಬರೆದಿಟ್ಕೊಳ್ಳಿ. ದುರ್ಮರಣಗಳಲ್ಲಿ ಹೊಂದಿರತಕ್ಕಂಥ ಮನೆಗಳಲ್ಲಿ ನೋಡಿಬೇಕಾರೆ ಅವ್ರು ಯಾರೋ ಒಂದು ಕಾಯ್ಕೊಂಡಿದ್ದು ಅವ್ರು ಮಾರಿದ ತಕ್ಷಣನೇ ಕೇಸ್ ಹಾಕ್ಬಿಡ್ತಾರೆ. ಇದೇ ಕೆಲಸ, ತಾಮಸಿಕ ಗುಣ ಇರತಕ್ಕಂಥವ್ರು ಇದೇ ಕೆಲಸ. ಆ ಕಾರಣದಿಂದನೇ ನಮ್ಮ ಋಷಿಮುನಿಗಳು ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಈ ಹಬ್ಬದ ರೀತಿ, ಈ ನಮ್ಮ ಪಿತೃಪಕ್ಷ, ಅನೇಕ ಹಬ್ಬಗಳು ಮತ್ತು ಅನೇಕ ವಿಧವಾಗಿರ್ತಕ್ಕಂಥ ಸಂಸ್ಕಾರಗಳು ಮತ್ತು ಬರ್ತಕ್ಕಂಥ ಯೋಜನೆಗಳು ಹಾಕಿಟ್ಟಿದ್ದಾರೆ. ಮನುಷ್ಯನ ಕಪಟತನ, ಸ್ವಾರ್ಥತನ ಕಮ್ಮಿಗೊಳಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆದರೆ ಕಮ್ಮಿಗೊಳಿಸಬೇಕು ಅಂತ ಹೇಳಿ ಅನೇಕ ವಿಧದಲ್ಲಿ ಸಾತ್ವಿಕ ಭಾವನೆ ಬರಲಿ ಅಂತ ಹೇಳಿ ನಮಗೆ ಮಾಡಿರ್ತಕ್ಕಂಥ ಒಂದು ಪದ್ಧತಿ. ತಂದೆ ಏನು ಮಾಡಿದ್ರೂ ಕೂಡ ನಾವು ಅವರಿಗೆ ನಮನವನ್ನು ಕೊಡಬೇಕು. ಯಾಕೆಂದರೆ ನಮಗೆ ಜನ್ಮವನ್ನು ನೀಡಿದ್ದಾರೆ, ಜನ್ಮ ಕೊಟ್ಟಿದ್ದಾರೆ. ಅದೇನೇ ಇರ್ಬೋದು, ಅಮೂಲ್ಯವಾಗಿರ್ತಕ್ಕಂಥ ದೇಹವನ್ನು ಕೊಟ್ಟಿದ್ದಾರೆ. ಅವರ ಆಸ್ತಿ ಕೊಡದೆ ಹೋದರೂ ಕೂಡ ಒಳ್ಳೆ ಕಣ್ಣು, ಒಳ್ಳೆ ಕೈಕಾಲು, ಗಟ್ಟಿಮುಟ್ಟಾಗಿರ್ತಕ್ಕಂಥ ದೇಹ, ಆರೋಗ್ಯಕರವಾಗಿರ್ತಕ್ಕಂಥ ದೇಹ, ಅದೇ ಆಸ್ತಿ, ಮೊದಲ ಆಸ್ತಿ. ಈ ಆಸ್ತಿನ ನಾವು ನೋಡಿದಾಗ ಫಸ್ಟು ನಾವು ನಮನ ಮಾಡಬೇಕಾಗಿರ್ತಕ್ಕಂಥದ್ದು ಪಿತೃಗಳಿಗೆ. ಮುಂದೆ ನಮಗೆ ಬರ್ತಕ್ಕಂಥ ಮಕ್ಕಳು, ಗಂಡಿರ್ಬೋದು ಹೆಣ್ಣಿರ್ಬೋದು, ಆ ಬ್ಲಡ್ ರಿಲೇಷನ್ನ ಕಂಟಿನ್ಯೂ ಮಾಡಿ ಸಾಮರಸ್ಯದಿಂದ ಸಮಾಧಾನವಾಗಿ ಜೀವನ ನಡೆಸಬೇಕು ಅಂತ ಹೇಳಿ ನಮ್ಮ ಹತ್ರ ಇವತ್ತು ಏನು ಆಸ್ತಿ ಪಾಸ್ತಿ ವಿಚಾರಗಳು, ಮನೆ ವಿಚಾರಗಳು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆ ಸಂಸಾರದ ದುಃಖದಲ್ಲಿ ಈ ನಮ್ಮ ಆದಿಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಗ್ರಂಥ, ಅದರಲ್ಲಿ ಸಂಸಾರ ಬಹಳ ದುಃಖಕರವಾಗಿರ್ತಕ್ಕಂಥದ್ದು. ಯಾವ ಸಂಸಾರ ಕೂಡ ನೆಮ್ಮದಿ ಇಲ್ಲ. ದುಡ್ಡಿದ್ರೆ ನೆಮ್ಮದಿ ಅಂತ ಹೇಳ್ತಾರೆ. ದುಡ್ಡು ಬಂದಾದ್ಮೇಲೆ ನೋಡಿ ಜಾಸ್ತಿ ನಿಮಗೆ ಸಮಸ್ಯೆ. ದುಡ್ಡು ಇಲ್ಲದೇ ಇದ್ದಾಗ ದುಡ್ಡಿಲ್ಲ ಅಂತ ಒಂದು ಕೊರತೆ. ದುಡ್ಡು ಬಂದಾದ್ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಒಂದು ಕೊರತೆ. ಬರಕ್ಕಿನ ಮುಂಚೆ ಇಲ್ಲ ಅಂತ, ಬಂದಾದ್ಮೇಲೆ ಅದನ್ನು ಹೇಗೆ ಉಳಿಸ್ಕೋಬೇಕು, ಹೇಗೆ ಅದರಲ್ಲಿ ಎಲ್ಲರೂ ನಿಮಗೆ ಫ್ರೆಂಡ್ಸ್ ಆಗ್ಬಿಡ್ತಾರೆ. ನಿಮ್ಮ ಹತ್ರದಲ್ಲಿರ್ತಕ್ಕಂಥವರೇ ದುಶ್ಮನ್ ಆಗ್ತಾರೆ ದುಡ್ಡು ಬಂದಾಗ. ಕೇಳಿದ್ರೆ ಕೊಟ್ಟಿಲ್ಲ ಅಂದರೆ ನಿಷ್ಠೂರ, ಮಾಡಿದ್ರೆ ಮಾಡಿಸ್ಕೊಂಡಾದ್ಮೇಲೆ ತಿರಸ್ಕಾರ. ಈ ರೀತಿ ಇರ್ತಕ್ಕಂಥ ಪ್ರಪಂಚದಲ್ಲಿ, ಈ ಸಂಸಾರದಲ್ಲಿ ಬಹಳ ದುಃಖಕರವಾಗಿರ್ತಕ್ಕಂಥ ಒಂದು ಜೀವನ ಇರೋದ್ರಿಂದ ಆಸ್ತಿ ಪಾಸ್ತಿ ನೀವು ಮಾಡಿದ್ರೆ ನಿಮ್ಮ ಮಗನಿಗೆ ನೀವು ಹೆದರಬೇಕಾಗತ್ತೆ. ಭಜಗೋವಿಂದಮ್ಮಲ್ಲಿ ನೀವು ಕೇಳಿದ್ರೆ ಅರ್ಥ ಆಗುತ್ತೆ. ಆದಿಶಂಕರಾಚಾರ್ಯ ರಚಿಸಿರ್ತಕ್ಕಂಥದ್ದು. ಅತಿಯಾಗಿರ್ತಕ್ಕಂಥ ನೀವು ಹಣ ಗಳಿಸಿದ್ರೆ ನಿಮ್ಮ ಮಕ್ಕಳನ್ನ ನೀವೇ ಎದುರ್ಕೋಬೇಕಾಗತ್ತೆ. ಏನು ಮಾಡ್ತಾರೋ ಆಸ್ತಿಗೋಸ್ಕರ, ನನ್ನೇ ಕೊಲೆ ಮಾಡ್ತಾರೇನೋ, ನನ್ನೇ ಬೈತಾರೇನೋ, ಈಗಲೇ ಕೊಡು. ಕೆಲವ್ರು ಇರ್ತಾರೆ, ನನಗೇನು ಮಾಡಿದ್ಯಾ ನೀನು. ಕೆಲವು ಮಕ್ಕಳು ಇವ್ರೇನು ಮಾಡಿದಾರೋ ಗೊತ್ತಿಲ್ಲ, ಇವ್ರು ರ್ಯಾಂಕ್ ತಗೊಂಡಿದ್ರೆ ಓಕೆ, ಇವ್ರು ಹೋದ್ರೆ ಏನೋ ವಿದ್ಯಾವಂತರಂದ್ರೆ ಏನೋ ಅವ್ರು ಕೇಳೋದ್ರಲ್ಲಿ ಹಕ್ಕಿದೆ. ಓತ್ಲಾ ಹೊಡೆದು ನನಗೇನು ಮಾಡಿದ್ಯಾ ಅಂತಾರೆ. ಫ್ರೆಂಡ್ಸ್ ಜೊತೆ ತಿರ್ಕೊಂಬಂದು ನನಗೇನು ಮಾಡಿದ್ಯಾ ಅಂತಾರೆ. ಸಿಗರೇಟು ಬೀಡಿ ಹೊಡೆದು ಎಣ್ಣೆ ಹೊಡೆದು ನನಗೇನು ಮಾಡಿದ್ಯಾ ಅಂತಾರೆ. ಪೋಷಕರನ್ನೇ, ತಂದೆ ತಾಯಿನೇ ಕ್ವಶನ್ ಮಾಡ್ತಾರೆ, ಏನು ಮಹಾ ಮಾಡಿದ್ಯಾ ಅಂತ. ಏನಕ್ಕೆ ಮಾಡ್ಬೇಕು ಮಹಾ? ಸಂತೋಷಕ್ಕಾಗಿ ಮಕ್ಕಳ ಜನನ ಅಂತ ನಾವು ಹೇಳ್ತೀವಿ. ಆ ಸಂಸಾರದಲ್ಲಿ ಸಿಕ್ಕಿ ಮತ್ತೆ ನಾವು ದುಃಖನೇ ಅನುಭವಿಸ್ತೀವಿ. ಮತ್ತೆ ನಿಮಗೆ ತಿರುಮಂತ್ರ, ಕೊನೆಗೆ ನಿಮಗೆ ಒಂದು ಮನಸ್ಥಿತಿ ಬರುತ್ತೆ, ಮಕ್ಕಳು ಯಾಕಾರು ಹುಟ್ಟುವೋ ಅಂತ ಬರುತ್ತೆ. ಯಾಕೆಂದರೆ ಈ ಒಂದು ಸೈಕಲಲ್ಲಿ, ನಾವು ಸಂಸಾರದ ಸೈಕಲಲ್ಲಿ ಬಿದ್ದರೆ ದೇವರ ಧ್ಯಾನ, ಬಂದಿರತಕ್ಕಂಥ ಕಾರ್ಯನ ಮರೆತು
ಅವರಿಗೆ ಆಸ್ತಿ, ಅವರಿಗೆ ಪೋಷಣೆ, ಅವರ ಒಂದು ರಕ್ಷಣೆಯನ್ನು ಜಾಸ್ತಿ ಮಾಡ್ತೀವಿ. ಯಾವ ಪ್ರಾಣಿಗಳು ಕೂಡ ಒಂದು ತಿಳ್ಕೊಳ್ಳಿ, ಯಾವ ಪ್ರಾಣಿ ಕೂಡ ತನ್ನ ಮಕ್ಕಳನ್ನು ಆಹಾರ ಕೊಡೋವರೆಗೂ ಮಾತ್ರ ತನ್ನ ಬಳಿ ಇಟ್ಕೊಂಡು ಮುಂದಕ್ಕೆ ಓಡಿಸ್ಬಿಡುತ್ತೆ, ನಿನ್ನ ಲೈಫ್ ನೀನು ನೋಡ್ಕೊಂತ. ನಮ್ಮ ಮನುಷ್ಯನ ಪ್ರಾಣಿ ತನ್ನ ಮಕ್ಕಳನ್ನು ಪ್ರತಿ ಹೆಜ್ಜೆಜ್ಜಲ್ಲೂ ಹುಷಾರಾಗಿ ನೋಡ್ಕೊಳ್ತಾರೆ. ಆದರೆ ಅದೇ ಮಕ್ಕಳು ಯಾರು ಹೆಜ್ಜೆಜ್ಜಲ್ಲಿ ನೋಡ್ಕೊಂಡ್ರೋ ಹಿಂದ್ಗಡೆ ರಿವರ್ಸ್ ಆಗಿ ಓಡಿಸ್ಕೊಳ್ತಾರೆ. ಇದು 100% ಗ್ಯಾರಂಟಿ. ಭಜಗೋವಿಂದಮಲ್ಲಿ ಬರೆದುಬಿಟ್ಟಿದ್ದಾರೆ. ನಿನ್ನ ಕರ್ತವ್ಯ ನೀನು ಮಾಡಷ್ಟೇ. ಭಾಳ ಹಿಂದೆ ಬಿದ್ದು ಅವನು ಏನು ಓದ್ತಾ ಇದ್ದಾನೆ, ಅವನ ಲೈಫ್ ಹೆಂಗಿದೆ, ಅವನು ಅಲ್ಲೋಗಿ ಏನು ಮಾಡ್ತಾನೆ, ಇಲ್ಲೋಗಿ ಮಾಡ್ತಾನೆ, ಟೂ ಮಚ್ ಇಸ್ ಟೂ ಬ್ಯಾಡ್. ಬುದ್ಧಿ ಕೊಟ್ಟಿದ್ದೀರಾ, ಕರೆಕ್ಟಾಗಿರ್ತಕ್ಕಂಥ ಸಮಯದಲ್ಲಿ ಏನೇನು ತಲುಪಬೇಕು ಅದೆಲ್ಲ ತಲುಪಿಸ್ಬೇಕು. ಅದು ಬಿಟ್ಟು ಅವನ ಲೈಫ್ ಅವನದು. 40 ಆದರೂ ಕೂಡ ಅವನಿಗೆ ಮದುವೆ ವಿಚಾರದಲ್ಲಿ ಅದು ಸಮಸ್ಯೆ ಇದೆ, ಅದು ನೋಡಿಲ್ಲ, ಇದು ಮಾಡ್ತಾ ಇದ್ದಾನೆ, ಅವನಿಗೆ ಪ್ರಮೋಷನ್ ಬಂದಿಲ್ಲ. 40 ವರ್ಷದಲ್ಲಿ ಅವ್ನು ನೋಡ್ಕೊತಾನೆ ಪ್ರಮೋಷನ್ ಬರುತ್ತೋ ಇಲ್ವಂತ. ವೈ ಆರ್ ಮೆನಿ ಪೀಪಲ್ ವರಿಡ್ ಅಬೌಟ್ ಇಟ್. ಅವ್ನ ಕೆಲಸದಲ್ಲಿ ಭಾಳ ಟೆನ್ಷನ್ನು. ಲೆಟ್ ಹಿಮ್ ಗೆಟ್ ದಿ ಟೆನ್ಷನ್. ಅಷ್ಟೊಂದು ನೀವು ಇದ್ದರೆ ಟೂ ಮಚ್ ಅಟ್ಯಾಚ್ಮೆಂಟ್ ನೀವು ಸಫರ್ ಮಾಡಬೇಕಾಗುತ್ತೆ ಪಿತೃಲೋಕದಲ್ಲಿ. ಬಾಂಧವ್ಯ ಅನ್ನೋದು ಒಂದು ಲಿಮಿಟೇಷನ್, ಮೋಹ ಅನ್ನೋದು ಅನ್ಲಿಮಿಟೆಡ್. 100% ಮೋಹ ಅನ್ನೋದು ಅನ್ಲಿಮಿಟೆಡ್. ಸೊ ಬಾಂಧವ್ಯನ ತಗೊಂಬರೋಣ, ಮೋಹ ಅನ್ಬೇಡ. ನಮ್ಮ ತಂದೆ ಮೇಲೆ, ತಾತನ ಮೇಲೆ, ಮುತ್ತಾತನ ಮೇಲೆ, ನಮ್ಮ ತಾಯಿ ಮೇಲೆ, ಅವರ ತಾಯಿ, ಅಜ್ಜಿ ಮೇಲೆ, ಮುತ್ತಜ್ಜಿ ಮೇಲೆ ಬಾಂಧವ್ಯವನ್ನು ತಗೊಂಬಂದು ನಮ್ಮ ಮಕ್ಕಳಿಗೆ ಬಾಂಧವ್ಯನ ಹೇಳ್ಕೊಡ್ಬೇಕು, ಮೋಹನಲ್ಲ. ನೀವು ಕೊಟ್ಟರೆ ನಾನು ಪೂಜೆ ಮಾಡ್ತೀನಿ, ಕೆಲವರು ನೀವು ಆಸ್ತಿ ಕೊಟ್ಟರೆ ನೀವು ಸತ್ತ ಮೇಲೆ ನಾವು ತಿಥಿ ಮಾಡ್ತೀವಿ. ಈ ರೀತಿ ಮಾತುಗಳು ಕಲಿಸ್ಕೊಟ್ಟವ್ರು ಯಾರು? ಹಿರಿಯರೇ. ಮೋಹ ಅತಿ ಹೆಚ್ಚಾದಾಗ, ಅತಿ ಪ್ರೊಟೆಕ್ಷನ್ ಆದಾಗ ದೇ ಕೆನಾಟ್ ಹ್ಯಾವ್ ದಿ ಸ್ಟ್ರೆಂತ್. ಬಿಡಬೇಕು. ಹೋಗತ್ ಬಿಡೋ ಕೆಲಸ ಹೋಗತ್. ಏನೀಗ ಪ್ರಮೋಷನ್ ಬಂದಿಲ್ಲ ಅಂದ್ರೆ ಏನು? ವಾಟ್ ಡಿಫರೆನ್ಸ್ ಇಟ್ ಮೇಕ್ಸ್ ಇನ್ ಲೈಫ್? ಒಬ್ಬ ತಂದೆ ಆಗಿರೋನು ಗುರು ಥರ ಮಾತಾಡಬೇಕು ಅವನ ಹತ್ರ. ಸೊ ವಾಟ್? ಪರ್ಫಾರ್ಮ್ ಮಾಡು. ಅದನ್ನು ಕೃಷ್ಣನ ಸಾರದಲ್ಲೇ ಹೇಳ್ತಾರೆ, ನಿನ್ನ ಕೆಲಸ ನೀನು ಮಾಡು, ಫಲಾಫಲಗಳು ಬಿಟ್ಬಿಡು. ಅದನ್ನೇ ನಾವು ಹೇಳಬೇಕು ಹಿರಿಯರಾಗಿ. ಅವನಿಗೆ ಪ್ರಮೋಷನ್ ಸಿಕ್ಕಿಲ್ಲ ಅಂತ ಏನು ಇರೋ ಬರೋ ಕಡೆ ಎಲ್ಲ ಹೋಗಿ ಪೂಜೆ ಮಾಡಿಸಿ, ಕೆಲಸ ಯಾಕೋ ಟೆನ್ಷನ್ ಅಂತ ಇರೋ ಬರೋ ಕಡೆ ಎಲ್ಲ ಮಾಡಿ. ಅವ್ರಿಗೆ ಎಂಡ್ಯೂರೆನ್ಸ್ ಅಂತ ಒಂದು ವರ್ಡ್ ಇದೆ ಲೈಫಲ್ಲಿ. ಒಬ್ಬ ಮನುಷ್ಯನಿಗೆ ಎಂಡ್ಯೂರೆನ್ಸ್ ಭಾಳ ಇಂಪಾರ್ಟೆಂಟು. ಆ ಎಂಡ್ಯೂರೆನ್ಸ್ ಕೊಡೋಕ್ಕೆ ಬಿಡೋದಿಲ್ಲ. ಎಂಡ್ಯೂರೆನ್ಸ್ ಬ್ರಿಂಗ್ ಇನ್ ಇಮ್ಯುನಿಟಿ ಇನ್ ಲೈಫ್ ಅಂತ ಹೇಳ್ತಾರೆ. ಆ ಎಂಡ್ಯೂರೆನ್ಸೇ ಇಲ್ಲ ಲೈಫಲ್ಲಿ. ಸೊ ಈ ಸರ್ವಪಿತೃ ಪಕ್ಷದಲ್ಲಿ ನಮ್ಮ ಮಕ್ಕಳಿಗೆ, ಪಿತೃಗಳು ಯಾರು ಬದುಕಿದಾರೋ ಅವ್ರಿಗೆಲ್ಲ ಕೊಡಬೇಕಾಗಿರತಕ್ಕಂಥದ್ದು ಮಕ್ಕಳಿಗೆ ಎಂಡ್ಯೂರೆನ್ಸ್ ಮತ್ತು ಬಾಂಧವ್ಯ, ರಿಲೇಷನ್ಶಿಪ್. ಎಂಡ್ಯೂರೆನ್ಸ್ ನೀನು ಮಾಡಬೇಕಪ್ಪ, ಈ ಕೆಲಸ ನೀನು ಮಾಡಬೇಕಷ್ಟೆ. ನಾನು ನಮ್ಮ ಅಪ್ಪಗೆ ಮಾಡಿದೆ, ನಮ್ಮ ಅಪ್ಪನಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ವಾಟ್ ಕೇಮ್ ವಿಲ್ ಕಮ್, ವಾಟ್ ವಿಲ್ ನಾಟ್ ಕಮ್ ವಿಲ್ ನೆವರ್ ಕಮ್. ಅರ್ಥ ಮಾಡ್ಕೊಳ್ಳಿ. ಇದನ್ನು ಇಟ್ಕೊಂಡು ನಾವು ಸಾಗಿದ್ರೆ ನಮ್ಮ ಮಕ್ಕಳು ಆಲ್ಸೋ ವಿಲ್ ಬಿಕಮ್ ಎಂಡ್ಯೂರ್ಡ್. ಎಂಡ್ಯೂರೆನ್ಸ್ ಬರುತ್ತೆ. ಓಕೆ, ಇದಿಲ್ಲ ಅಂದರೆ ವಾಟ್ ನೆಕ್ಸ್ಟ್? ಇಲ್ಲ ಅಂದರೆ ಅಪ್ಪನಾಸ್ತಿ ತಾತನಾಸ್ತಿ ಬರುತ್ತೆ ಅಂತ ಓತ್ಲಾ ಹೊಡ್ಕೊಂಡು ಎಷ್ಟೋ ಜನ ಯುವಕರು ಅವ್ರ ತಂದೆ ಏನೋ ಕೇಸ್ ಓಡಾಡ್ತಾ ಇದ್ದಾರೆ ಅಂತ ಒಳ್ಳೊಳ್ಳೆ ಕೆಲಸಗಳನ್ನ ಬಿಡಿಸಿ ಕೇಸ್ ಓಡಾಡು ಅಂತ ಹೇಳಿ ಅವನ ಲೈಫ್ನ ಹಾಳು ಮಾಡಿಟ್ಟಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಲೈಫು, ಒಂದು ಅಚೀವ್ಮೆಂಟ್ ಲೈಫ್ನ ಬಿಟ್ಟು ಏನು ಬೇಡ ಅಂದರೆ ಅನಿಮಲ್ ಆಗಿ ಹುಟ್ಟಿರ್ತಕ್ಕಂಥ ಒಂದು ವಿಚಾರ. ಕುರಿಗಳಾಗ್ಬಿಡೋಣ, ದೊಡ್ಡ ಎಕರೆ ಇದೆ, ಹುಲ್ಲು ಬೆಳೆದಿದೆ, ನೀವು ಕುರಿಗಳಾಗ್ಬಿಟ್ಟು ಮೇಯ್ಕೊಂಡಿರಿ ಸಾಕು. ಮೇಯ್ಕೊಂಡಿರಿ, ಕುರಿಗಳದೇನು ಮೇಯ್ಕೊಳ್ಳೋದಷ್ಟೆ. ಜ್ಞಾನವನ್ನು ಪಡೆದು ಈ ಆತ್ಮಶುದ್ಧಿಯಾಗಿ ಮುಂದಿನ ಲೋಕಕ್ಕೆ ಹೋಗಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿರೋದು. ಆದರೆ ಈ ಮೋಹದಿಂದ ಏನಾಗುತ್ತೆ, ಪಾಶ ಎಳ್ಕೊಂಡು ಮಕ್ಕಳಿಗೆ ನಿಜವಾದ ದಾರಿ ತೋರಿಸದೇ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದು ನಮಗೆ
ಮುಂದಿನ ದಿನಗಳಲ್ಲಿ ನೀನೇ ಹೇಳಿಕೊಟ್ಟಿದ್ದು ಅಂತ ಹೇಳಿ ತಿರುಗುಬಾಣ ಆಗೇ ಆಗುತ್ತದು. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಮಸ್ಕಾರ. ನಮಸ್ತೆ. ಹಲೋ, ಹೇಳಿ ಸರ್. ನಮಸ್ತೆ ಸರ್. ಹೇಳಿ. ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಸರ್. ಹೇಳಿ ಸರ್. ಯಾಕಂದ್ರೆ ನಿಮ್ಗೆ ಏನ್ ಕೊಟ್ರು ತೀರ್ದು ಸರ್ ನಾವು. ಯಾಕಂದ್ರೆ ನನ್ನ ಅನುಭವ ಏನಂದ್ರೆ, ಈಗ ಒಬ್ರು ಜ್ಯೋತಿಷಿ ಹೇಳಿದ್ರು ನನಗೆ ಮದ್ವೆ ಆಗ್ತಿಲ್ಲ, 32 ವರ್ಷ ಸರ್ ಇವಾಗ. ಅವರು ರುದ್ರಾಭಿಷೇಕ ಮಾಡಿಸೋಂದ್ರು, ಮತ್ತೆ 48 ದಿನ ಅರಳಿ ಮರ ಸುತ್ತು ಅಂದ್ರು. ಏನೇನೇನೋ ಮಾಡಿದ್ವಿ ಸರ್ ಪ್ರಯತ್ನಗಳ, ಯಾವ್ದು ಕೂಡ ಆಗ್ಲಿಲ್ಲ. ಆದ್ರೆ ನಿಮ್ಮ ಪ್ರೋಗ್ರಾಮ್ ನೋಡಿ ನಾನು ದಶಾಭುಕ್ತಿ ಎಲ್ಲ ನೋಡ್ತಾ ಇದ್ದೀನಿ ಸರ್ ಅವಾಗ. ಅದರಿಂದ ಬಹಳ ನನಗೆ ಇಷ್ಟ ಆಯ್ತು ಸರ್. ಇದನ್ನ ಕಲಿಬೇಕಂತ ಬಹಳ ಆಸೆ ಇದೆ. ವೆರಿ ಗುಡ್, ಒಳ್ಳೇದಾಗ್ಲಿ ಸರ್. ಹಾ ಸರ್. ನಿಮ್ಮ ಜಾತಕ ಇದೆಯಾ? ಡೇಟ್ ಆಫ್ ಬರ್ತ್? ಸರ್ ಡೇಟ್ ಆಫ್ ಬರ್ತ್ ಇದೆ ಸರ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಡೇಟ್ ಆಫ್ ಬರ್ತ್ ಇದೆ ಸರ್. ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು. ಜಾಬಾ? ಸರಿ ಹೇಳಿ. 8/3/1989. ಓಕೆ. ಟೈಮಿಂಗ್ಸ್ 5:05 PM ಈವ್ನಿಂಗ್ ಸರ್. ಹುಟ್ಟಿದೂರು? ಪ್ಲೇಸ್ ತುಮಕೂರು ಡಿಸ್ಟಿಕ್ ಸರ್. ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿದ್ದೀನಿ, ಅದು ಸಿಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಟ್ರೈ ಮಾಡಿದ್ದೀನಿ ಅಂದ್ರೆ ಎಕ್ಸಾಮ್ ಬರ್ದಿದ್ದೀರಾ? ಇಲ್ಲ ಸರ್, ಅಂದ್ರೆ ಅದು ಕಾಲ್ಫರ್ ಆಗಿತ್ತು, ಹಾಗಾಗಿ ಅಮೌಂಟ್ ಕೂಡ ಕೊಟ್ಟಿದ್ದೀವಿ. 2 ವರ್ಷ ಆಗಿದೆ ಅಮೌಂಟ್ ಕೊಟ್ಟು, ಅದಕ್ಕೋಸ್ಕರ. 6ನೇ ಮನೆ ಶನಿ, ಬುಧ, ಗೌರ್ಮೆಂಟ್ ಜಾಬ್ ಸಿಗುತ್ತಾ? ಯೋಗ ಇದೆಯಾ ಸರ್? ಸ್ವಲ್ಪ ಕಷ್ಟ ಇದೆ, ನೋಡೋಣ. ಶನಿ, ಶುಕ್ರ, ಸೂರ್ಯ, ಗುರು, ಚಂದ್ರ, ಶನಿ. ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಟಫ್ ಇದೆ. ಬುಧ ದೇಶ, ಶನಿ ಭುಕ್ತಿ. ಬುಧದಲ್ಲಿ 10 ಇದೆ, 11 ಇದೆ. ಶನಿಗೆ 10, 11, 23 ಒಳಗಡೆ ಸಿಗ್ತಕ್ಕಂಥ ಸಮಯ ಇದೆ. ಬಟ್ ಆದರೆ ಕಸ್ಪಲಲ್ಲಿ ಬರಲಿಲ್ಲ. ದುಡ್ಡು ತಗೊಳ್ಳೋದು ಒಳ್ಳೇದು, ಕಾಂಬಿನೇಷನ್ ಸ್ಟ್ರಾಂಗ್ ಆಗಿ. L3ಲಿ 10, 11 ಬಂದಿಲ್ಲ. ದುಡ್ಡು ವಾಪಸ್ ತಗೊಳ್ಳಿ, ಒಳ್ಳೇದು. ಒಂದು ಗುರುವಿನ ಇಲ್ಲ, ಒಂದು ನೋಡ್ತೀವಿ. ಗುರುವಿನ ಒಂದು ವಿಚಾರದಲ್ಲಿ ಸ್ವಲ್ಪ ಓಂ ಬ್ರಹ್ಮಸ್ಪತೆ ನಮಃ ಮಂತ್ರ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಓಂ ಬ್ರಹ್ಮಸ್ಪತೆ ನಮಃ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಪ್ರಶ್ನೆಶಾಸ್ತ್ರ. ಓಕೆ, ಹೇಳಿ. 130. ಯಾವ್ದ್ರ ಮೇಲೆ? ಮದ್ವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ತುಂಬಾ ಕಡೆ ಎಲ್ಲ ನೋಡಿದೀವಿ, ಅಂದ್ರೆ ಹೆಸರು ಬಲ ಹೊಂದಲ್ಲ ಗುರುಜಿ. ಇಲ್ಲ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಲ್ಲ. ಅಂದ್ರೆ ತುಂಬಾ ಹೈಟ್ ಇದಾರೆ, ಎಲ್ ನೋಡಿದ್ರು ತುಂಬಾ ವರ್ಷದಿಂದ. ಅಂದ್ರೆ ನಮ್ಮ ಅತ್ತೆ ತೀರೋದ್ರು, ಅವ್ರದ್ದು ವರ್ಷದೊಳಗ್ ಮಾಡ್ಬೇಕು ಅಂತ ನೋಡ್ದು, ಅಂದ್ರೆ ವರ್ಷದೊಳಗ್ ಆಗ್ಲಿಲ್ಲ. ಹಂಗಾಗಿ ಅಂದ್ರೆ ಶಾಸ್ತ್ರದಲ್ಲಿ 3 ವರ್ಷದೊಳಗ್ ಮಾಡ್ಬೇಕು, ಇಲ್ಲ ಅಂದ್ರೆ ವರ್ಷದೊಳಗ್ ಮಾಡ್ಲಿಲ್ಲ ಅಂದ್ರೆ 3 ವರ್ಷ ಆಗೋವರ್ಗ್ ಮಾಡಂಗಿಲ್ಲ ಅಂತ ಹೇಳಿದಾರೆ. ಯಾಕಂತೆ ಕಾರಣ? ಅಂದ್ರೆ ತಾಯಿ ತೀರೋದ್ರಲ್ಲ, ಹೌದು. ಹಂಗಾಗಿ ವರ್ಷ ಮಾಡ್ಬೇಕು ಅಂದಿದ್ರು. ನಾವು ಪ್ರಯತ್ನ ಪಟ್ಟ ಗುರುಜಿ, ಆದ್ರೆ ಹೆಸರು ಬಲ ಎಲ್ಲೂ ಹೊಂದಲ್ಲ. ಇಲ್ಲ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಮನೆ ಕಡೆ ಹೊಂದಲ್ಲ, ಆತರ ಆಗ್ತಿದೆ. ಅದಕ್ಕೆ ಏನಾದ್ರೂ ಇವರ ಹೆಸರಲ್ಲೇ ಏನಾದ್ರೂ ಇದಿದ್ಯಾ ಅಂತ ನೋಡೋಣ ಅಂತ. ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಂದ್ರೆ, ಯಾರು ತೀರೋದ್ರೆ ಆ 1 ವರ್ಷಗಳ ಕಾಲ ಶುಭ ಏನು ಮಾಡಂಗಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಯಾಕಂದ್ರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮೌನವಾಗಿದ್ದು ಶೋಕವನ್ನು ಆಚರಣೆ ಮಾಡಬೇಕು ಅಂತಿದೆ. ಈ ಹೊಸ ಪದ್ಧತಿ ಈ ಕಳೆದ 2 ವರ್ಷದಿಂದ ಶುರು ಆಗಿದೆ. ಯಾರಾದ್ರೂ ತೀರೋದ್ರೆ ಇಮಿಡಿಯೇಟ್ ಮದುವೆ, ಅದು ನಿಮಗೆ ಶಾಪವಾಗಿ ಕನ್ವರ್ಟ್ ಆಗುತ್ತೆ. ಯಾರು ಇದನ್ನ ಒಬ್ರೊಬ್ಬರಾಗಿ ಉಟ್ಟುಕೊಂಡು ಹೇಳ್ತಾ ಇದ್ರೋ ನಮಗಂತೂ ಗೊತ್ತಿಲ್ಲ. 1 ವರ್ಷದ ಕಾಲ ಯಾರಾದ್ರೂ ತೀರೋದ್ರೆ ನೀವು ಹಳೇ ಫಿಲಮ್ಗಳೆಲ್ಲ ನೋಡಿ ಫಸ್ಟು. ಈ ಯಾರು ಹುಚ್ಚು ನನ್ನ ಮಕ್ಕಳು ಅನ್ಸುತ್ತೆ. ನಾನು ನಿಮ್ಮ ವಿಚಾರ ಅಂತೂ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಯಾರೇ ಒಂದು ಮನೇಲಿ ತೀರೋದ್ರೆ 1 ವರ್ಷದ ಕಾಲ
ಅವರ ನೆನಪಿನಲ್ಲಿ ಇರಬೇಕು ಅಂತ ಹೇಳಿ ಮಾಡೋದು. ಸಂಭ್ರಮ ಅಲ್ಲ, ಮದುವೆ ಅನ್ನೋದು ಒಂದು ಸಂಭ್ರಮ, ಕೇಕೆ ಹಾಕೋದು. ಈಗ ಆ ಪದ್ಧತಿ ಏನಕ್ಕೆ ಶುರು ಆಗಿದೆ ನನಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ 3 ವರ್ಷದವರೆಗೂ ಮಾಡೋಂಗಿಲ್ಲ. ಆ ಪದ್ಧತಿ ಏನು? ವಾಟ್ ಈಸ್ ದಿ ಕಾನ್ಸೆಪ್ಟ್? ವಾಟ್ ಈಸ್ ದಿ ಲಾಜಿಕ್ ಬಿಹೈಂಡ್ ಇಟ್? ಫೂಲ್ಸ್ ಪ್ಯಾರಡೈಸಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಯಂಗ್ಸ್ಟರ್ಸ್ ಥೂ ಅಂತ ಉಗಿತಾರೆ, ನಮ್ಮ ಶಾಸ್ತ್ರನ ಕ್ಯಾಕ್ರಸ್ ಉಗಿತಾರೆ. ದೇರ್ ಇಸ್ ನೋ ರೀಸನ್ ಅಟ್ ಆಲ್ 1 ವರ್ಷದವರೆಗೂ ಮಾಡಬೇಕು ಅಂತ. ಏನಕ್ಕೆ ಮಾಡ್ಬೇಕು ಹೇಳಿ? ಅವರು ಪಿತೃಲೋಕಕ್ಕೆ ಪ್ರಯಾಣ ಮಾಡೋಷ್ಟಕ್ಕೆ ಇಲ್ಲಿ ಸಂಭ್ರಮ ಮಾಡ್ಕೊಳ್ತಾ ಇರ್ತೀವಿ ನಾವು. ಇಸ್ ಇಟ್ ದಿ ರೈಟ್ ವೇ? ಅದಕ್ಕೆ ನಾನು ಜಾಸ್ತಿ ಅದಕ್ಕೆಲ್ಲ ಹೇಳೋಕ್ಕೆ ಹೋಗಲ್ಲ. ಇದು ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗಿದೆ ಅಂದರೆ ಮಜಾ ಮಾಡೋ ಒಂದು ಕಾರ್ಯಕ್ರಮ ಆಗ್ಬಿಟ್ಟಿದೆ. ನಾವು ಬೆಳೆದು ಬಂದ ರೀತಿ, ನಮ್ಮ ಒಂದು ಫ್ಯಾಮಿಲಿಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಸಮೂಹದಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ 1 ವರ್ಷದವರೆಗೂ ಯಾರು ತೀರಿ ಹೋಗಿದ್ದಾರೆ ಅವರ ಶೋಕದಲ್ಲಿ, ಅವರ ಒಂದು ದುಃಖದಲ್ಲಿ ಇರಬೇಕು ಅಂತ. 1 ವರ್ಷದಲ್ಲಿ ನೀನು ಮಜಾ ಮಾಡು ಅಂತ ಹೇಳಿ ಯಾವ ಶಾಸ್ತ್ರನೂ ಬರೆದಿಲ್ಲ. ಮದುವೆ ಅನ್ನೋದು ಒಂದು ಶುಭ ಸಂಕೇತ. ಆಮೇಲೆ 3 ವರ್ಷ ಮಾಡಬಾರ್ದಂತೆ. ಈ ದರಿದ್ರ ಪದ್ಧತಿ ಯಾರು ಕಂಡಿಡಿದ್ರೋ, ಈ ನಮ್ಮ ಪದ್ಧತಿಗಳನ್ನ ಹಾಳು ಮಾಡೋಕ್ಕೆ ಇದು ಬಂದಿರೋದು ಅಂತ ನನ್ನ ಒಂದು ವಿಚಾರ. ನಾನು ಇದನ್ನೆಲ್ಲ ಹಿಂದೆ ಕೇಳಿ ಯಾವುದೂ ಇರಲಿಲ್ಲ, ಈ ನಡುವೆ ಉಟ್ಕೊಂಬಂದ್ಬಿಟ್ಟಿದೆ. ಇದೆಲ್ಲ ಸ್ವಲ್ಪ ಹಿಂದೆ ಹೋಗಿ ಕೆಲವ್ರನ್ನ ಕೇಳಿ, ಅದು ಆ ಥರ ಏನು ಇರಲಿಲ್ಲ. ಸತ್ತೋದ್ರೆ 1 ವರ್ಷ ಮಾಡೋಂಗಿಲ್ಲ ಅಷ್ಟೇ. ಅದು 2ನೇ ವರ್ಷದಲ್ಲಿ ನಾವು ನೋಡಬೇಕು ಅಂತ ಇದ್ದಿದ್ದು. ಸತ್ಯ 1 ವರ್ಷದೊಳಗಡೆ ಮದುವೆ ಮಾಡಬೇಕು ಅಂತಕ್ಕಂಥ ಹುಚ್ಚುತನ ಇವತ್ತು ಬಂದು ಅದಕ್ಕೆ ಗಬ್ಬೆದೋಗಿದೆ. ಡೆಫಿನೆಟ್ಲಿ ಕಲಿಯುಗ ಅಂತ್ಯ ಇವತ್ತೇ ಸ್ಟಾರ್ಟ್ ಆಗಿದೆ, ಈಗಲೇ ಸ್ಟಾರ್ಟ್ ಆಗಿದೆ. ನಮ್ಮ ತಂದೆ ಅಥವಾ ತಾಯಿ ಮರಣ ಹೊಂದಿದ್ರೆ ಅದು ಬೇರೆ ರೀತಿ ಅವರು ಅಳವಡಿಸ್ತಾರೆ. ಅವ್ರಿಗೇನಾದ್ರು ಮೊಮ್ಮಗಂದು ಮದುವೆ ಮಾಡಿಬಿಡ್ಬೇಕು, ಈ ಟೈಮಲ್ಲಿ ಮಗನ ಮದುವೆ ಮಾಡಬೇಕು, ಅವ್ರು ಖುಷಿ ಆಗ್ತಾರೆ. ಏನು ಖುಷಿ ಆಗ್ತಾರೆ? ವೇರ್ ಇಟ್ ಈಸ್ ರಿಟರ್ನ್? 100% ಆ ಕಾನ್ಸೆಪ್ಟ್ ಇಲ್ಲ. 1 ವರ್ಷದಲ್ಲಿ ಮಾಡಿಲ್ಲ ಅಂದರೆ 3 ವರ್ಷದ್ದು ಮಾಡಂಗಿಲ್ಲ. ಅದು ಯಾವ ಕಾನ್ಸೆಪ್ಟ್? ನೆಕ್ಸ್ಟ್ ಓಕೆ ಇದು ಮಾಡಂಗಿಲ್ಲ, ಅದು 3 ವರ್ಷ ಏನು? ಅವಾಗೇನಾಗ್ಬಿಡುತ್ತಂತೆ? ಪಿತೃಗಳು ಬೇಜಾರಾಗ್ಬಿಡುತ್ತಂತ. ಇವಾಗ ಮಾಡಂಗಿಲ್ಲ, ಒಂದು ಗೇಟ್ ಹಾಕೊಂಬಿಡಿ, ನೀವು 1 ವರ್ಷದಲ್ಲಿ ಮಾಡಿಲ್ವಲ್ಲ, 2ನೇ ವರ್ಷ 3ನೇ ವರ್ಷ ಮಾಡಂಗಿಲ್ಲ. ಹಂಗಾರೆ ನಮ್ದೊಂದು ರೂಲ್ ಇದೆ, ಪಿತೃಗಳದ್ದು ರೂಲು, ಸತ್ತೋಗಿರೋರ್ದು ರೂಲು. ಯಾವುದಕ್ಕೂ ಬುಡ ಇಲ್ಲದೆ ಮಾತಾಡ್ತಕ್ಕಂಥ ಕೆಲವರು ಇದ್ದಾರೆ. ಶಾಸ್ತ್ರದ ಹೆಸರಲ್ಲಿ ಡ್ರೆಸ್ ಹಾಕೊಂಡು ಕಚಡ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಿನ ಸಾಯಂಕಾಲ ಅದನ್ನ ಕೂತ್ಕೊಂಡು ಹೇಳ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ಟೈಮ್ ಇಲ್ಲ ನಮ್ಮ ಪ್ರೋಗ್ರಾಮ್ ನೋಡೋಕ್ಕೆ, ಉಗಿತಾ ಇರೋ ಕಾರ್ಯಕ್ರಮನ ನೋಡೋಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಅಷ್ಟು ಬ್ಯುಸಿ, ಜನ ತುಂಬಿರ್ತಾರಲ್ಲಿ. ನಮ್ಮ ಮನುಷ್ಯನಿಗೆ ಕೆಟ್ಟದ್ದು ಕೇಳೋಕ್ಕೇ ಇಷ್ಟ. ಆ ಕೆಟ್ಟದನ್ನು ಹೇಳಿದ್ರೆ ಮಜಾ ಜಾಸ್ತಿ, ಒಂಥರ ಥ್ರಿಲ್ಲು. ಅದಕ್ಕೆ ಶಾಸ್ತ್ರದಲ್ಲಿ ಈ ಲೆವೆಲ್ ಅಧೋಗತಿ ಹೋದರೆ ಒಗ್ಗಟ್ಟು ಇರಲ್ಲ, ಛಿದ್ರವಾಗಿ ಹೋಗುತ್ತೆ. ಸುಮ್ಮನೆ ಸಂಪ್ರದಾಯ ಹೆಸರಲ್ಲಿ ಈ ರೀತಿ ಅವ್ಯವಹಾರಗಳಂತಲೇ ಹೇಳಬೇಕು. ನನಗೆ ಗೊತ್ತಿಲ್ಲ, ನಾನು ಕಲ್ತಿರೋದ್ರಲ್ಲಿ ಆ ಥರ ಇಲ್ಲ. ಮದುವೆ ವಿಚಾರ ಹೇಳಬೇಕು, ಮದುವೆ ಹೇಳ್ತೀನಿ ಅಷ್ಟೇ. 2022 ಸೆಪ್ಟೆಂಬರ್ ಒಳಗಡೆ ಮದುವೆ ಯೋಗ ತೋರಿಸ್ತಾ ಇದೆ. 2022 ಸೆಪ್ಟೆಂಬರ್ ಒಳಗಡೆ ತೋರಿಸ್ತಾ ಇದೆ, ಮಾಡ್ಕೊಳ್ಳಿ. ಅದು ನಿಮ್ಮ ಕೇಳಿರ್ತಕ್ಕಂಥದ್ದು. ಒಬ್ಬರೊಬ್ಬರು ಗಾಡ್ ಫಾದರ್ ಆಗಿಬಿಡ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಫಾಲೋ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರುತ್ತೆ. ಈ ಬೈಫರ್ಕೇಷನ್ ಆಗಿಬಿಟ್ರೆ ನಮ್ಮ ಕ್ಲಾಸಸ್ಸಲ್ಲಿ ಬಂದು ತುಂಬ ಜನ, ಎಸ್ಪೆಷಲಿ ಮಹಿಳೆಯರು, ನಮ್ಮ ಕ್ಲಾಸಲ್ಲಿ ತುಂಬ ಜನ ಮಹಿಳೆಯರು ಬಂದು ಒಬ್ರೊಬ್ರು ಒಂದೊಂಥರ ಹೇಳಿ ತಲೆ ಕೆಟ್ಟು ನಮ್ಮ ನಕ್ಷತ್ರ ನಾಡಿ ಹಾದಿ ಹಿಡಿದಾದ್ಮೇಲೆ ನೆಮ್ಮದಿಯಾಗಿದ್ದಾರೆ. ಯಾವನ ಹತ್ರ ಹೋಗಿ ಏನೂ ಕೇಳಲ್ಲ. ಒಬ್ಬೊಬ್ಬನು ಒಂದೊಂಥರ ಹೇಳ್ತಾನೆ, ತಲೆ ಕೆಡಿಸ್ತಾನೆ. ಅದನ್ನು ತಗೊಂಬಂದು ನಾವು ಮನೇಲಿ ಮಾಡಿದ್ರೆ ನಮ್ಮ ಮಕ್ಕಳು ಬೈತಾರೆ. ನಮ್ಮ ಗಂಡಂಗಂತೂ ಈ ಜ್ಯೋತಿಷ್ಯದ ಮೇಲೆ ನಂಬಿಕೆನೇ ಇಲ್ಲ, ಇಷ್ಟನೇ ಇಲ್ಲ, ಕದ್ದು ಬುಚ್ಚಿ ಮಾಡ್ತೀವಿ. ಮಧ್ಯಾಹ್ನದತ್ತು ತುಂಬ ಜನ ಬರ್ತಾರೆ, ಅದಕ್ಕೋಸ್ಕರನೇ ಅಂತ ಅನಿಸುತ್ತೆ. ಬೆಳಿಗ್ಗೆ ಹೊತ್ತು ಯಾರು ನೋಡಲ್ಲ, ಆಫ್ ಮಾಡಿರ್ತಾರೆ. ಒಳ್ಳೆ ವಿಚಾರಗಳನ್ನ ಬೆಳಿಗ್ಗೆ ಹೊತ್ತು ಹೇಳ್ತಾ ಇದ್ದೀನಿ. ಇನ್ಮೇಲೆ ಮಧ್ಯಾಹ್ನನೂ ಬಂದು ನಾವು ಮಾಡಬೇಕಾಗತ್ತೆ, ಶಾಸ್ತ್ರನ ಸರಿ ಮಾಡಬೇಕಾಗತ್ತೆ. ಮಧ್ಯಾಹ್ನದೊತ್ತು ಸುಮ್ಮನೆ ಏನೇನೋ ಒಂದು ವಿಚಾರಗಳನ್ನ ಹೇಳ್ಕೊಂಡು ಹೆದರ್ಸ್ಕೊಂಡು ಮಾಡ್ತಕ್ಕಂಥದ್ದು. ಆ ಟೈಮಲ್ಲಿ ಗಂಡಸರು ಇರಲ್ಲ, ಕೆಲಸಕ್ಕೆ ಹೋಗಿರ್ತಾರೆ. ನಾವು ಇಲ್ಲಿ ನೋಡಿಕೊಂಡು ಅವ್ರಿಗೆ ಪಾಪ ಸಂಸಾರನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ, ಒಪ್ಕೊಳ್ಳೋಣ. ಅಲ್ಲಿ ಹೋಗಿ ಹುಳ ಬಿಡ್ಕೊಂಬರ್ತಾರಲ್ಲ, ಇದಕ್ಕೇನು ಹೇಳೋಕ್ಕಾಗಲ್ಲ. ಮಾಡ್ಕೊಳ್ಳಿ, ಅವ್ರ ಕರ್ಮ. ನಿಮ್ಮ ವಿವೇಕ ನಿಮ್ಮ ಕೈಯಲ್ಲಿರಲಿ.
ಯಾರು ನೋಡ್ತಾ ಇದ್ರು ಅವ್ರಿಗೆ ಹೇಳ್ತೀನಿ. ಇನ್ನು 10 ಗಂಟೆ ಆದಮೇಲೆ ಆನ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅದೋ ಗತಿ. 10 to 5 ಕರೆಕ್ಟ್ ಅಟ್ಯಾಕ್. ನಾನು ರಾತ್ರಿ ಬರ್ತೀನಿ 9:30ಗೆ. ಯಾರು ಗಂಡಸರು ನಂಬಲ್ಲ, ನನ್ನ ಹತ್ರ ಫೋನ್ ಹೊಡೀರಿ. ನಿಮ್ಮ ಜಾತಕನೇ ಹೇಳಿ, ನಿಮಗೆ ನಂಬಿಸೋ ರೀತಿ ನಂಬಿಸೋದಿಲ್ಲ, ಸತ್ಯನೇ ಹೇಳ್ತೀನಿ ನಿಮ್ಮ ಜಾತಕದ ಬಗ್ಗೆ. ಈ ಚಾಲೆಂಜ್ ಯಾರು ಮಾಡ್ತಾರಾ? ಕರೆಕ್ಟಾಗಿ ಕಳ್ ಟೈಮಲ್ಲಿ ಬಂದು ಹೇಳ್ಬಿಟ್ಟು ಕಳ್ ಟೈಮಲ್ಲಿ ಹೋಗ್ಬಿಡೋದು. ನಾನು ರಾತ್ರಿ ಏನಕ್ಕೆ ತೊಗೊಂಡಿದ್ದೀನಿ, ರಾತ್ರಿ ಪ್ರೋಗ್ರಾಮ್ ಏನಕ್ಕೆ ತೊಗೊಂಡಿದ್ದೀನಿ, ಅದು ನಾನು 6 ವರ್ಷದ ಹಿಂದೆನೇ ಅದನ್ನು ಡಿಸೈಡ್ ಮಾಡಿದ್ದೀನಿ. ಇದುವರೆಗೂ ರಾತ್ರಿ ಹೊತ್ತು ಯಾರು ಜ್ಯೋತಿಷ್ಯ ಹೇಳೋದೇ ಇಲ್ಲ. ಯಾರಾದರೂ ಹೇಳಿದ್ದಾರೆ ಅಂದರೆ ಹೇಳ್ರಿ, ರಾತ್ರಿ ಹೊತ್ತು ಯಾರಾದರೂ 7 ಗಂಟೆ ಮೇಲೆ ಯಾರು ಜ್ಯೋತಿಷ್ಯ ಬೈದಿರಾ? ಶಾಸ್ತ್ರಕ್ಕೆ ಅದನ್ನು ಹೇಳ್ಬಿಡ್ತಾರೆ. ಯಾರಾದ್ರು ದುಡ್ಡು ಕೊಟ್ಟರೆ ಮಾತ್ರ ಇಸ್ಕೊತಾರೆ ರಾತ್ರಿ, ಅವರೇ ಯಾರು ಹೇಳೋರೆ. 10 ಗಂಟೆಗೆ ನಿಮಗೊಂದು 2 ಲಕ್ಷ ಕೊಡ್ತಾ ಇದ್ದೀವಿ, ಓಕೆ 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 ಬೇಗ ಬಾ. ಅವಾಗೇನು ಮುಹೂರ್ತ ಇಲ್ಲ, ಕೊಡಬೇಕಾದ್ರೆ ಸರ್ 10 ಗಂಟೆಗೆ ನಾನು ಕೊಡೋದು ರಾತ್ರಿ, ತಗೊಳ್ತಿರಲ್ಲ. ಯಪ್ಪ ಬೇಡ ಅಂತ ಯಾರಪ್ಪ ಹೇಳ್ತಾರೆ? ಕೊಡಬೇಕಾದ್ರೆ ಶುಕ್ರವಾರಗಳು, ಮಂಗಳವಾರಗಳು, ಶನಿವಾರಗಳು ವಾರ ನೋಡ್ತಾರೆ ಕೊಡಬೇಕಾದ್ರೆ ತಗೊಂಡಿರತಕ್ಕಂಥ ವ್ಯಕ್ತಿಯಿಂದ. ತಗೊಳ್ಬೇಕಾದ್ರೆ ಈ ರೀತಿ ಹುಚ್ಚುತನ ಯಾವಾಗ ಬೇಕಾದ್ರೆ ತಗೋಬೋದಂತೆ. ಅದಕ್ಕೆ ಒಂದೊಂದಕ್ಕೂ ಒಂದೊಂದು ನಿಯಮ ಮಾಡಿಕೊಂಡು ನಾವೇ ಆ ಸುಳಿಲಿ ಸಿಕ್ಕಿ ಸಾಯ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, 9:30ಗೆ ಬಂದು ಯಾರಿಗೆ ನಂಬಿಕೆ ಇಲ್ವೋ ಅವ್ರಿಗೆ ಈ ಸತ್ಯ ದರ್ಶನ ಮಾಡಿ, ಜ್ಯೋತಿಷ್ಯ ಅನ್ನೋದು ಒಂದು ವಿಜ್ಞಾನ. ಆ ವಿಜ್ಞಾನವನ್ನು ನಾವು ಸರಿದಾರದಲ್ಲಿ ನಾವು ಬಳಸ್ಕೊಂಡು ಹೋದರೆ ಜೀವನ ನೆಮ್ಮದಿಯಾಗುತ್ತೆ. ಈ ವಾಮ ಮಾರ್ಗದಲ್ಲಿ ಹೋಗಿ ಹಾಳಾಗಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. 12,000 ವಿದ್ಯಾರ್ಥಿಗಳಲ್ಲಿ ಅಂದಾಜು 7,000 ಜನ ಮಹಿಳೆಯರೇ ಇದ್ದಾರೆ. 7,000 ಜನ ಮಹಿಳೆಯರಿದ್ದಾರೆ. ಎಲ್ಲೋ ಒಂದು ಕಡೆ ಅಷ್ಟು ಜನನು ಒಂದು ಒಮ್ಮತದಲ್ಲಿ ಹೇಳ್ತಾರೆ, ಅವರೊಂಥರ ಹೇಳ್ತಾರೆ, ಇವರೊಂಥರ ಹೇಳ್ತಾರೆ. ನಕ್ಷತ್ರ ನಾಡಿ ಬಂದಮೇಲೆ ನಮಗೆಲ್ಲ ಗೊತ್ತಾಯ್ತು ಸರ್. ಇಷ್ಟೇ ನಮ್ಮ ಬದುಕುಗಳು ಎಷ್ಟಿದೆ ಅಷ್ಟು ನೋಡಿಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನೆಮ್ಮದಿಯ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವನ ಹತ್ರ ಹೋದ್ರೆ ಒಂದು ಹೇಳ್ತಾನೆ ಸರ್, ಅವನ ಹತ್ರ ಹೋದ್ರೆ ಒಂದು ಹೇಳ್ತಾನೆ ಸರ್. ಎಲ್ಲ ಹೇಳೋದು ಹೆದರ್ಸೋದೆ. ಎಲ್ಲರೂ ಹೆದರ್ಸೋ ವಿಚಾರನೆ ಹೇಳ್ತಾರೆ ಹೊರತು ಒಳ್ಳೇದು ಯಾರು ಹೇಳಲ್ಲ. ಎಷ್ಟು ಯೋಗಗಳಿದೆ, ಹುಟ್ಟಿರ್ತಕ್ಕಂಥ ಮಾನವ ಜನ್ಮ ದೊಡ್ಡದು ಅಂತ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ. ಅದಕ್ಕೆ ಹೇಳೋದು ನಿಮಗೆ, ಹಗಲೊತ್ತಲ್ಲಿ ಕದ್ದು ಮುಚ್ಚಿ ಶಾಸ್ತ್ರನ ನೋಡಬೇಡಿ. ಓಪನ್ ಆಗಿ ಎಲ್ಲ ಟೈಮಲ್ಲೂ ನೋಡಿ. ನಿಮಗೆ ಎಸ್ಪೆಷಲಿ ಮನೇಲಿರ್ತಕ್ಕಂಥ ಹೆಂಗಸರಿಗೆ ನಿಮ್ಮ ಧೈರ್ಯದಿಂದ ಸ್ಥೈರ್ಯದಿಂದ ಈ ಕಾರ್ಯಕ್ರಮ ನೋಡಿ. ಅನೇಕರು ನಾನು ನೋಡ್ತಾನೆ ಇರ್ತೀನಿ, ಗೊತ್ತಿಲ್ಲದೆ ಫೋನ್ ಮಾಡ್ತಾರೆ ನಮ್ಗೆ ಕನ್ಸಲ್ಟೇಷನ್ ಅಂತ ಹೇಳ್ತಾರೆ. ಇಲ್ಲಮ್ಮ ನೀನು ಸ್ಪೀಕರ್ ಆನ್ ಮಾಡು, ನಾನು ಅವ್ರಿಗೆ ಹೇಳ್ತೀನಿ. ಹೇಳಾದ್ಮೇಲೆ ಕನ್ವಿನ್ಸ್ ಮಾಡಿ ಆಗಿದ್ದಾರೆ. ಸರ್ ಇವೆಲ್ಲ ನಂಬ್ತಾ ಇರಲಿಲ್ಲ, ನೀವು ಹೇಳಿದ್ದೆಲ್ಲ ಪಾಯಿಂಟ್ಸ್ ಎಲ್ಲ ಸ್ವಲ್ಪ ಕರೆಕ್ಟ್ ಆಗಿದೆ, ಇಲ್ಲ ನಂಗೆ ಸ್ಪೀಕರ್ ಹಾಕಿ. ಅವ್ರ ಬಗ್ಗೆ ಕೇಳ್ತೀರ, ಅವರೇ ಇರಬೇಕು. ನಾವು ಮಂತ್ರ ಕೊಡ್ತೀವಿ, ಕೆಲವು ಪರಿಹಾರಗಳು ಕೊಡ್ತೀವಿ, ಅವರೇ ಮಾಡಬೇಕು. ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ ನಾನು. ಯಾಕೆ ಸರ್, ನಿಮ್ಮ ಜೀವನದ ಬಗ್ಗೆ ತಾನೇ ಅವ್ರು ಕೇಳ್ತಾ ಇರೋದು, ನಿಮ್ಮ ಏಳಿಗೆಗೆ ತಾನೇ ಅವ್ರು ಕೇಳ್ತಾ ಇರೋದು. ಯಾಕೆ ನೀವ್ಯಾಕೆ ಮಾಡಬಾರ್ದು? ಮಾಡಿ ನೋಡಿ ಸರ್, ನೀವೇ ನಮಗೆ ವಾಪಸ್ ಬಂದು ಹೇಳ್ತೀರಾ ಸರ್ ಇದರಲ್ಲೇನೋ ಶಕ್ತಿ ಇದೆ ಅಂತ. ಎಷ್ಟು ಜನರ ಕನ್ಸಲ್ಟೇಷನ್ ಮಾಡ್ಬೇಕಾದ್ರೆ ಅವರು ಗಂಡ ತಿಳಿದೆಲೆ ಅವರು ಕನ್ಸಲ್ಟೇಷನ್ ಮಾಡಿ ನಾನು ತಗೊಳ್ಳಲ್ಲ, ಇವರು ಹೆದರ್ಕೊಂಡು ದುಡ್ಡು ಹೋಗುತ್ತೆ ಅಂತ ಹೇಳಿ ಅವ್ರ ಗಂಡನ ಹತ್ರ ಮಾತಾಡ್ಸಿದ್ದಾರೆ. ಫ್ರೆಂಡ್ ಆಗಿಬಿಟ್ಟಿದ್ದೀವಿ ನಾವು. ಫ್ರೆಂಡ್ಲಿಯಾಗಿ ಮಾತಾಡಿಸ್ತೀನಿ. ಎಲ್ಲಿದ್ದಾರೆ ಏನು, ಅವ್ರ ಬಗ್ಗೆ ನಾವು 4 ಮಾತು ಕೇಳಬೇಕು. ಹೌದಾ ಸರ್, ಎಲ್ಲಿ ಕೆಲಸ ಮಾಡ್ತೀರಾ? ಓ ಫಸ್ಟ್ ಕ್ಲಾಸ್ ಸರ್, ಸೂಪರ್ ಸರ್. ನೀವು ಒಂದು 4 ಮಾತು ಮಾತಾಡಿದ್ರೆ ನಮ್ಮ ಕಡೆ ಬರ್ತಾರೆ. ಅವಾಗ ಆರಾಮಾಗಿ ಕೇಳ್ಬೋದು. ಅವ್ರ ವಿಚಾರ ನಾವು ಹೆಚ್ಚಾಗಿ ಕೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಏಕ್ದಮ್ ಜಾತಕಕ್ಕೆ ಹೋಗಿ ನಿಮಗೆ ದೋಷ ಇದ್ದೀರಿ, ಅವ್ರಿಗೆ ಹೋಗ್ಬಿಟ್ಟು ನಿಮಗೆ ದೋಷ ಇದ್ದೀರಿ, ನಿಮ್ಗೆ ಹಂಗಿದ್ದೀರಿ, ನಿಮಗೆ ಇಂಪ್ರೂವ್ಮೆಂಟ್ ಆಗಲ್ಲ ರೀ ಲೈಫಲ್ಲಿ. ನೋ, ದಟ್ ಈಸ್ ನಾಟ್ ದಿ ವೇ. ಅವ್ರ ಕಡೆ ಹೋಗಿ ಅವ್ರ ಬಗ್ಗೆ ಒಳ್ಳೇದು ಹೇಳಿ, ಒಳ್ಳೇದು ಮಾತಾಡಿ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ, ನಿಮಗೆ ಒಳ್ಳೆ ಯೋಗ ಇದೆ ಸರ್, ಒಳ್ಳೆ ಶಕ್ತಿ ಇದೆ ಅಂತ ಹೇಳಿ ಆ ಪಾಸಿಟಿವಿಟಿ ತಂದು ಈಗಿರ್ತಕ್ಕಂಥ ಸಮಸ್ಯೆದ ಬಗ್ಗೆ ಆ್ಯಡ್ ಆನ್ ಮಾಡಿದ್ರೆ ದೆನ್ ಹೀ ಈಸ್ ದಿ ರಿಯಲ್ ಅಸ್ಟ್ರಾಲಜರ್. ಇಲ್ಲಿ ಸಿಕ್ಕಿದೆ ಚಾನ್ಸು, ಹೆಂಗೋ ಕದ್ದು ಮುಚ್ಚಿ ನಮಗೆ ಪೂಜೆಗೆ ದುಡ್ಡು ಕೊಡ್ತಾರೆ ಅಂತ ಹೇಳಿ ಆ ಬಂದಿರತಕ್ಕಂಥವ್ರಿಗೆ ತಲೆ ಕೆಡಿಸಿ ಅದೋ ಗತಿ. ನಿಮಗಳಿಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಕಳ್ಕೊಳ್ತೀರಾ. ಸತ್ಯವಾಗಿರ್ತಕ್ಕಂಥ ಡೈರೆಕ್ಷನ್ ಯಾವಾಗಲೂ 3 ಏನು ಅಸ್ಟ್ರಾಲಜಿ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾನು ಅದನ್ನು ಹೇಳ್ತೀನಿ, ನನ್ನ ಪ್ರೋಗ್ರಾಮಲ್ಲಿ ನಾನು ಹೇಳ್ತೀನಿ. ನಾನು ಡೈಲಿ ಎಷ್ಟೋ ಜನ ಇದ್ದಾರೆ ಅಂತ ನಾನು ಐ ಆಮ್ ಕಮಿಂಗ್ ಡೈಲಿ. ನೀವೇನು ಒಂದು ಮಾಡಬೇಕು, ಜಸ್ಟ್
ಫರ್ಗೆಟ್ ಇಟ್, ಡೂ ಇಟ್ ಆ್ಯಂಡ್ ಫರ್ಗೆಟ್ ಇಟ್. ಇಷ್ಟೇ ಜೀವನ. ಮೂರೊತ್ತು ಅದು ಇದು ಇದು ಅದು ಬೆಳಗಿನ ಸಾಯಂಕಾಲ ಮಾಡ್ತಾ ಇರ್ತಕ್ಕಂಥದ್ದು ಅದೇನಾಯ್ತು ಇದೇನಾಯ್ತು ಅದು ಹಂಗೆಲ್ಲ ವರ್ಕ್ ಆಗಲ್ಲ. ಎಲ್ಲದಕ್ಕೂ ಒಂದು ಸಮಯ ಅಂತಿರುತ್ತೆ. ಆ ಸಮಯಕ್ಕೆ ಬಂದಾಗ ನಿಮಗೆ ಸಿಗುತ್ತೆ. ಅದು ಕಾಯ್ಬೇಕು ನಾವು. ಹುಟ್ಟೋದೊಂದು ಸಮಯ ಆದರೆ ಸಾಯೋದೊಂದು ಸಮಯ. ಅದ್ರ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಎಲ್ಲನೂ ಸಮಯಗಳೇ. ಓದೋದೊಂದು ಸಮಯ, ಕೆಲಸ ಸೇರ್ಕೊಳ್ಳೋದೊಂದು ಸಮಯ, ಮದುವೆ ಆಗೋದೊಂದು ಸಮಯ, ಮಕ್ಕಳಾಗೋದೊಂದು ಸಮಯ, ಮನೆ ಕಟ್ಟೋದೊಂದು ಸಮಯ. ಯಾವುದನ್ನು ಪ್ರೀಪೋನ್ ಅಥವಾ ಪೋಸ್ಟ್ಪೋನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೆ. ನಮ್ಮ ಜಾತಕದಲ್ಲಿ ಇದ್ದರೆ, ನಮ್ಮ ಜಾತಕದಲ್ಲಿ ಇದ್ದರೆ ಡಿಲೇನೂ ಇಲ್ಲ, ಡಿನೈಡ್ ಅಷ್ಟೇ, ಮುಗೀತು. ಎಲ್ಲನೂ ಎಲ್ಲರಿಗೂ ಸಿಗೋತಕ್ಕಂಥದ್ದು ಇಲ್ಲ. ಈ ಜಗದ ನಿಯಮ ಎಲ್ಲರಿಗೂ ಎಲ್ಲದೂ ಸಿಗ್ತಕ್ಕಂಥದ್ದು ಜಗದ ನಿಯಮದಲ್ಲಿ ಇಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ದಕ್ಕಬೇಕು ಅಂತ ಹೇಳಿ ಬರೆದಿಟ್ಟಿರ್ತಕ್ಕಂಥದ್ದೇ ಶಾಸ್ತ್ರ. ಬರದೇ ಇರೋದನ್ನ ಬರ್ಸೋ ಥರ ನಾವು ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಮುಟ್ಟಾಳ್ತನ. ಆ ವ್ಯಕ್ತಿಯ ಮುಟ್ಟಾಳ್ತನ, ಕಪಟತನ. ಎರಡನೇದು, ಯಾವುದು ಸಾಧ್ಯನೇ ಇಲ್ಲ. ಆ ಥರ ನಿಮ್ಮ ನಿಧಿ ಇದೆ ಅಂತ ಹೇಳೋದು, ನಿಮಗೆ 2 ಆತ್ಮ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳೋದು, ಸುಮ್ಮನೆ ಅನಾಲಿಸಿಸ್ ಇಲ್ಲದೆ. D5 ನೋಡಲ್ಲ, D5 ನೋಡಬೇಕು ನಿಮಗೆ ಮಠ ಮಂತ್ರ ಆಗಿದೆಯಾ ಅಂತ. ಪಂಚಮಾಂಶ ನೋಡಬೇಕು. ಈ ವರ್ಡೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಪಂಚಮಾಂಶ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿಲ್ಲ. ನಿಮ್ಮ ಲಗ್ನ ಕುಂಡಲಿನ ಆ ಒಂದು ಡಿಗ್ರಿ ವೈಸು 5 ಭಾಗಗಳಾಗಿ ಮಾಡಿ ಅದರಲ್ಲಿ ಬರ್ತಕ್ಕಂಥ ಲಗ್ನದಿಂದ ನೋಡಿ 5ನೇ ಮನೆ 8ನೇ ಮನೆ 12ನೇ ನೋಡಿ ಅಲ್ಲಿ ವಿಶ್ಲೇಷಣೆ ಮಾಡೋದು ನಮ್ಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಲ್ವ ಅಂತ. ಸುಮ್ಮನೆ ಬ್ಲ್ಯಾಕ್ ಮ್ಯಾಜಿಕ್ಕು, ಹಣ ಕೇಳೋದು. ಆಮೇಲೆ ಅದೇ ಇರುತ್ತೆ ಪರಿಸ್ಥಿತಿ. ಎಷ್ಟು ಜನ ಬ್ಲ್ಯಾಕ್ ಮ್ಯಾಜಿಕ್ಗೆ ಪರಿಹಾರ ಮಾಡ್ಕೊಂಡು ಹೋಗಿದ್ದೀರಾ? ಮತ್ತು ಪರಿಸ್ಥಿತಿಗಳು ಹಾಗೇ ಇದೆ. ಸಾಕಷ್ಟು ಪೂಜೆ ಮಾಡಿಬಿಟ್ವಿ ಸರ್ ನಾವು, ಏನೂ ಆಗಿಲ್ಲ. ಏನು ಪೂಜೆ ಮಾಡಿದ್ರಿ? ಏನು ದೇವ್ರು ಹೇಳಿದ್ ಬಂದಿದ್ದ ಆ ಟೈಮಲ್ಲಿ? ಅದಕ್ಕೆ ಇಲ್ಲಿ ಟೈಮಿಂಗ್ ಕೊಡ್ತೀನಿ, ಈ ಟೈಮಿಂದ ಈ ಟೈಮ್ ಅಷ್ಟೇ. ಅಲ್ಲಿವರೆಗೂ ಮನಸ್ಸು ಹಾರಾಡ್ತಾ ಇರ್ತಲ್ಲ, ಮಂತ್ರ ಹೇಳ್ಕೋಬೇಕು. ಆ ಮಂತ್ರದ ಶಕ್ತಿಯಿಂದ ಕಾಸ್ಮಿಕ್ಗೆ ನಾವು ಎನರ್ಜಿ ಕಳಿಸಿ ಪ್ರೀಪೋನ್ ಮಾಡ್ಕೋಬೋದೇ ಹೊರತು ಯಾರೋ ಕರ್ತೃ ಮಾಡಲ್ಲ. ಯಾರೋ ಬೇರೆಯವ್ರಿಗೆ ನಾವು ಕೊಡ್ತೀವಿ. ಆ ವ್ಯಕ್ತಿ ಸಾತ್ವಿಕ ಗುಣದಲ್ಲಿದ್ದರೆ ಕೆಲಸಗಳು ಜಾಸ್ತಿ ಬೇಗ ಆಗುತ್ತೆ. ಆ ವ್ಯಕ್ತಿ ತಾಮಸದಲ್ಲಿದ್ದು ದುಡ್ಡು ಹೊಡೆಯೋತಿದ್ರೆ ಇದನ್ನು ತಿಳ್ಕೊಳ್ಳಿ ವೀಕ್ಷಕರಲ್ಲಿ ಒಂದು ಮನವಿ. ನಾವು ಎಲ್ಲೆಲ್ಲಿ ಹೋಗ್ತೀವೋ ಆ ವ್ಯಕ್ತಿ ನಿಮಗೆ ಸಾತ್ವಿಕತೆಯಿಂದ ಇದ್ದರೆ ನಿಮ್ಮ ಕೆಲಸಗಳು ಬೇಗ ಆಗುತ್ತೆ. ಯಾಕಂದರೆ ಸಾತ್ವಿಕ ವ್ಯಕ್ತಿಯಿಂದ ನಾವು ಸಾತ್ವಿಕವಾಗಿರ್ತಕ್ಕಂಥದ್ದನ್ನು ನಾವು ಪಡಿತೀವಿ. ಆ ವ್ಯಕ್ತಿ ಕಪಟದಿಂದ ಇದ್ದರೆ ನಿಮಗೆ ಯಾವ ಫಲಗಳೂ ಬರೋದಿಲ್ಲ. ಹಣ ವೇಸ್ಟ್, ಟೈಮ್ ವೇಸ್ಟ್, ನಮ್ಮ ಮತಿ ಕೆಟ್ಟಿರುತ್ತೆ. ಯಾವ ವ್ಯಕ್ತಿ ನಾವು ಹೋಗಿ ಅವನ ಹತ್ರ ಮಾತಾಡಿದಾಗ ಒಂದು ಚೈತನ್ಯ ಬಂತು, ಹೆದರಿಕೆ ಬರಬಾರ್ದು. ಆಚೆ ಬಂದಾಗ ಇದೇನಪ್ಪ ಹಿಂಗಾಗೋಯ್ತು ಹೆದರಿಕೆ ಬಂದರೆ ಅಂಥವನು ರಾಕ್ಷಸ ಗುಣ ಇರ್ತಕ್ಕಂಥ ಒಬ್ಬ ಜ್ಯೋತಿಷಿ, ರಾಕ್ಷಸ ಗುಣ ಇರ್ತಕ್ಕಂಥ ಒಬ್ಬ ಜ್ಯೋತಿಷಿ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರ್ದನ್ನು ಲೈಫ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಹೂವು ಬೀಳಿಸೋರಾಗಿರ್ಬೋದು, ನಕ್ಷತ್ರಗಳೇ ಸರಿ ಇಲ್ಲ ತಪ್ಪು ಅಂತ ಹೇಳೋದಾರಾಗಿರ್ಬೋದು, ನಾನು ಅಂತ ಅಹಂ ಇರ್ತಕ್ಕಂಥವ್ರಾಗಿರ್ಬೋದು. ಯಾವುದನ್ನೂ ಚೇಂಜ್ ಮಾಡಿಲ್ಲ ಇಲ್ಲಿವರೆಗೂ. ಹಾದು ಹೋಗ್ತಕ್ಕಂಥ ವಿಷಯಗಳನ್ನ ಹಿಡಿದು ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳೋದು ಜ್ಯೋತಿಷ್ಯ ಅಲ್ಲ. ಇಷ್ಟು ಜ್ಯೋತಿಷಿಗಳಲ್ಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಷ್ಟು ಜ್ಯೋತಿಷಿಗಳಲ್ಲಿ ಕೊರೋನಾ ಬರುತ್ತೆ ಅಂತ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ನಾನು. ಆದರೆ ನನಗೆ ಪಬ್ಲಿಸಿಟಿ ಆಗಿಲ್ಲ. ನನಗೆ ಬೇರೆ ಬೇರೆ ವಾಹಿನಿಯವರು, ನ್ಯೂಸ್ ಚಾನಲ್ ಅವರು ಬಂದು ಕರೆದು ನನಗೆ ಹೇಗೆ ಹೇಳಿದ್ರಿ ಅಂತ ಹೇಳಿ ಅದನ್ನು ವಿಮರ್ಶೆ ಮಾಡಿಲ್ಲ. ಅದನ್ನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಶಾಸ್ತ್ರದಲ್ಲಿ ಏನು ಬರುತ್ತೆ ಏನು ಹೋಗುತ್ತೆ ಅಂತ ನಾವು ಹೇಳೋದು ನಮ್ಮ ಧರ್ಮ. ಅದು ನಾನು ಪಬ್ಲಿಸಿಟಿ ಸಿಕ್ಕಿಲ್ಲ, ನಾನೇ ಫಸ್ಟ್ ಹೇಳಿದ್ದು ಅಂತ ದಿನ ಹೇಳ್ತಾ ಇದ್ರೆ ಏನಿರುತ್ತೆ? ಹೇಳಿದ್ವಿ ಸರ್ ಅಷ್ಟೇ. ಯಾಕೆ ಹೇಳಿದ್ವಿ? ನಮ್ಮ ಶಾಸ್ತ್ರದಲ್ಲಿ ಸತ್ಯ ಇದೆ ಅಂತ ಅದನ್ನು ಹೇಳ್ತಾ ಇದ್ದೀವಿ. ಜಗತ್ತಿಗೆ ವೈರಸ್ ಗೊತ್ತಾಗೋಕ್ಕಿಂತ ಮುಂಚೆ ನಮ್ಮ ಶಾಸ್ತ್ರ ಹೇಳ್ತಾ ಇದೆ ಈ ರೀತಿ ಬರುತ್ತೆ ಅಂತ ಹೇಳ್ತಕ್ಕಂಥ ವಿಚಾರ. ನಾನು ಮೊದಲು ಹೇಳಿದೆ ಅನ್ನೋ ಪಾಯಿಂಟ್ನ ನಾನು ಸೆಕೆಂಡ್ಗೆ ಹಾಕಿ ಶಾಸ್ತ್ರದಲ್ಲಿ ಈ ರೀತಿ ನಾವು ಕಂಡುಹಿಡ್ಕೋಬಹುದು ಅಂತ ಹೇಳಿ ಫಸ್ಟ್ಗೆ ಹಾಕ್ತಾ ಇದ್ದೀನಿ. ಇದನ್ನ ಜ್ಯೋತಿಷ್ಯದ ಮೇಲೆ ಇಂಟ್ರೆಸ್ಟ್ ಇಲ್ಲದೆಯವರು ಫಸ್ಟು ನೋಡಿದಾಗ
ನಾನು ಹೇಳಿದ್ದು ಅಂತಲ್ಲ, ಶಾಸ್ತ್ರ ಹೇಳ್ತಾ ಇದೆ, ಲೆಟ್ ಅಸ್ ಸ್ಟಾರ್ಟ್ ಬಿಲೀವಿಂಗ್ ಶಾಸ್ತ್ರ ಆ್ಯಂಡ್ ಲೆಟ್ ಅಸ್ ಅಪ್ಲೈ ರೆಮಿಡೀಸ್. ಇಷ್ಟು ಜನದಲ್ಲಿ ಯಾರು ಹೇಳಿದ್ದಾರೆ ಅಂತಂದರೆ, ನಾವು ಹೇಳಿದ್ವಿ, ನಾವು ತೋರ್ಸಕ್ಕೆ ಪ್ರೂಫ್ ಇದೆ. ಪ್ರೂಫ್ ಇಲ್ವಾ? ಯಾವ ವಾಹಿನಿಯವ್ರು ಕರೆದ್ರೂ ಅವ್ರ ಪ್ರೂಫ್ ಇದೆ. ಅವ್ರು ಬ್ಯುಸಿಯಾಗಿದ್ದಾರೆ ಬೇರೆ ವಿಚಾರದಲ್ಲಿ, ಜನರ ಹೆದರಿಸೋ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಅವರೆಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಶಾಸ್ತ್ರನ ಉಳಿಸಿ ಬೆಳೆಸ್ತಕ್ಕಂಥ ಜನಗಳು ಮುಂದೆ ಬರಬೇಕು. ಅದು ಬಿಟ್ಟು ಹೆದರಿಸ್ತಕ್ಕಂಥ ಜನಗಳೇ ಕೂತಿದ್ದಾರೆ. ಆಲ್ರೆಡಿ ಹೇಳಿದ್ದೀನಿ ಅದ್ರ ಬಗ್ಗೆ. ಕಾಡುವ ಜನಗಳೇ ನಾಡಿನಲ್ಲಿ. ಕೊನೆ ಕಾಲ್ ತಗೊಂಡ್ಬಿಡೋಣ. ನಮಸ್ಕಾರ. ಹಲೋ ನಮಸ್ಕಾರ ಗುರುಜಿ. ಹಾಂ ಗುರುಜಿ, ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್, ಪ್ರಶ್ನಾಶಾಸ್ತ್ರ ಗುರುಜಿ. ನಂಬರ್ ಹೇಳಿ. 95 ಗುರುಜಿ. ಜಾಬ್ ಬಗ್ಗೆ ಏನು ಕೇಳಬೇಕಾಯ್ತು? ಸರ್ ಗುರುಜಿ, ಬಹಳ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೆ. ಹತ್ತತ್ರ ಸ್ವಲ್ಪದಲ್ಲೇ ಮಿಸ್ ಆಗ್ತಾರ ಗುರುಜಿ. ಈಗ ನೆಕ್ಸ್ಟ್ ನವೆಂಬರ್ 30 ಒಂದೆರಡು ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೇನಾರ ಪರಿಹಾರ ನಂತರ ಹೆಂಗೇನಾರ ಒಂದು ಸೂಚನೆ ಚೆನ್ನಾಗಿರುತ್ತೆ. 10 11 ಬರಬೇಕು. ಇಲ್ಲೆಲ್ಲೂ ಕೂಡ 10 11 ಬರ್ತಾ ಇಲ್ಲ, 8 8 ಬರ್ತಾ ಇದೆ. ಬಹಳ ಕಷ್ಟ ಇದೆ ಸರ್, ತುಂಬಾನೇ ಕಷ್ಟ ಇದೆ. ಸಿಗೋದಂತೂ ವೆರಿ ಡಿಫಿಕಲ್ಟ್. ಕೇತು ದಶೆ ಮತ್ತೆ 2022 ಮತ್ತೆ 23ರಲ್ಲಿ ಶುಕ್ರ ಮತ್ತೆ ಸೂರ್ಯ, ಅಲ್ಲಿ 10 ಕಾಂಬಿನೇಷನ್ ಹಿಟ್ ಆಗಿಲ್ಲ, ಬಟ್ 10 ಇದೆ. ನೀವು ಹೇಳಿದಂಗೆ ಹತ್ತಿರದಲ್ಲಿ ಬಂದು ಹೋಗ್ತಾ ಇದೆ. ಒಂದು ಗ್ರೀನ್ ಕಲರ್ ಪರಿಹಾರ ಕೊಡ್ತೀನಿ, ಅದು ಪ್ರಯತ್ನ ಮಾಡಿ. ಶಾಸ್ತ್ರ ಇಲ್ಲ ಅಂತ ಇದೆ, ಪರಿಹಾರ ಸಿಂಪಲ್ ಆಗಿ ಕೊಡ್ತೀನಿ. ಒಂದು ಗ್ರೀನ್ ಕಲರ್ ಥ್ರೆಡ್ ಹಾಕೊಳ್ಳಿ, ಆಮೇಲೆ 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಗ್ರೀನ್ ಕಲರ್ ಥ್ರೆಡ್, 6 ಮುಖದ ರುದ್ರಾಕ್ಷಿ. ಯಥೇಚ್ಛವಾಗಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಪ್ರಯತ್ನ ಅಷ್ಟೇ. ಶಾಸ್ತ್ರ ಹೇಳಿದೆ ಪ್ರಯತ್ನ. ಇದು ಸಿಗೋದಿಲ್ಲ ಅಂತ ಹೇಳಿದೆ, ನಿಮ್ಮ ಒಂದು ಆಸ್ಟಿರಿಟಿಯಿಂದ ಸಿಗುವಂಥ ಚಾನ್ಸಸ್ ಆಗ್ಬೋದು. ಓಕೆ, ಇನ್ನೊಂದು ಕಾಲ್ ಇದೆಯಾ? ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಅಕ್ಟೋಬರ್ 18ನೇ ತಾರೀಕು. ನಿಜವಾದ ಶಾಸ್ತ್ರ ತಿಳ್ಕೋಬೇಕು ಅಂದರೆ ನಮ್ಮ ಕ್ಲಾಸ್ ಸೇರ್ಕೊಳ್ಳಿ. ಸತ್ಯವಾಗಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ನಡೀತಾ ಇರ್ತಕ್ಕಂಥದ್ದೆಲ್ಲ ಅನುಭವಿಸ್ಬೇಕು. ಹಿಂದೆ ಏನೋ ಘಟನೆಗಳೇನ ನಡೆದಿದೆ ಅದೆಲ್ಲ ತಿಳ್ಕೋಬೇಕು. ಮುಂದೆ ಏನಾಗುತ್ತೆ, ಹಿಂದೆ ನಡೆದಿರ್ತಕ್ಕಂಥ ಘಟನೆ ನಿಮಗೆ ಕಾನ್ಫಿಡೆನ್ಸ್ ಬಂದರೆ, ನಾವು ಕೊಟ್ಟಿರ್ತಕ್ಕಂಥ ನಕ್ಷತ್ರ ನಡೀಲಿ ಡೆಫಿನೆಟ್ಲಿ ಮುಂದೆ ಆಗ್ತಕ್ಕಂಥ ಈವೆಂಟ್ಸ್ನ ನಾವು ಪ್ರಿಕಾಷನಿಂದ ಹೋಗಿ ನೆಮ್ಮದಿಯ ಜೀವನ ಮಾಡಬೇಕು. ಏನಿದೆ ಏನಿಲ್ಲ ಅಂತ ನಾವು ತಿಳ್ಕೊಂಡಾಗ ಖಂಡಿತ ನಮ್ಮ ಲೈಫು ಹ್ಯಾಪಿಯಾಗಿರ್ತೀವಿ. ಅದು ಇಲ್ಲದೇ ಇದ್ದಾಗಲೇ ನಮಗೆ ಕುತೂಹಲ ಜಾಸ್ತಿ. ಅದು ಬೇಕು ಅನ್ನೋ ಒಂದು ವಿಚಾರಕ್ಕೆ ಹಿಂದೆ ಹೋಗಿ ಮಾನಸಿಕ ಗೊಂದಲದಿಂದ ಹಿಡಿದು ಅದ್ರ ಮೇಲೆ ನಮಗೆ ಆ ದೋಷ ಈ ದೋಷ ಇದೆ ಅಂತ ಹೇಳಿ ಎದುರಿಸ್ಕೊಂಡು ತಲೆಗೆ ಹುಳ ಬಿಡ್ಕೊಂಡ್ಬರ್ತಕ್ಕಂಥ ಕಾರ್ಯಕ್ರಮ ಜಾಸ್ತಿ ನಡೀತಾ ಇದೆ ಭಾರತದಲ್ಲಿ, ಪ್ರತಿಯೊಂದು ಮೂಲೆಯಲ್ಲಿ. ಅದಕ್ಕೆ ಯಾರಿಗೂ ಕೂಡ ನೆಮ್ಮದಿ ಇಲ್ಲ, ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ನೆಮ್ಮದಿ ಕೆಡಿಸ್ಕೊಳ್ಳೋಕ್ಕೋಸ್ಕರನೇ ನಾವು ದುಡ್ಡು ಕೊಟ್ಟು ಬೇರೆ ಕಡೆ ಹೋಗಿ ನೆಮ್ಮದಿ ಜಾಸ್ತಿ ಕೆಡಿಸ್ಕೊಂಡ್ ಬರ್ತಾ ಇದೀವಿ. ಇದು ನಿಲ್ಲಲಿ. ಏನಿದೆ ಏನಿಲ್ಲ ಅದನ್ನು ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ. ಇಲ್ಲದೇ ಇರೋದನ್ನ ಹುಟ್ಟಾಕ್ತಕ್ಕಂಥದ್ದು, ಅದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಅದನ್ನು ನಾವು ಚೇಂಜೇ ಮಾಡಿಬಿಡ್ತೀವಿ. ನಿಮಗೆ ಮದುವೆ ಯೋಗನೇ ಇಲ್ಲ ಅಂತಂದರೆ ಇಲ್ಲ ಅದನ್ನು ಬರೆಸ್ಬಿಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ಇಟ್ ಈಸ್ ನಾಟ್ ದೇರ್. ಬಿಸ್ನೆಸ್ಸೇ ಆಗಲ್ಲ. ಆ ರೀತಿ ಇದ್ದಿದ್ರೆ ವಿಜಯ್ ಮಲ್ಯ ಕಾಯ್ಕೊಂಡಿದ್ದಾನೆ. ಯಾರ್ಯಾರು ದೊಡ್ಡ ದೊಡ್ಡ ಅಸ್ಟ್ರಾಲಜರ್ಸ್ ಇದ್ದಾರೋ ಫಸ್ಟು ಅವ್ರಿಗೆ ಬೇಕಾದ್ರೆ ನಿಮಗೆ 1 ಕೋಟಿ 2 ಕೋಟಿ ದೊಡ್ಡದೆ ನಮಗೆಲ್ಲ ರೂಪಾಯಿ, ಅವನು 10 ಕೋಟಿ ಬೇಕಾದ್ರೆ ಕೊಡ್ತಾನೆ. ಅವನ ಜೀವನನ ಚೇಂಜ್ ಮಾಡಿಬಿಡಿ ನೋಡೋಣ. ಜೀವನನ ಚೇಂಜ್ ಮಾಡಿಬಿಡಿ. ಅವರು ಮಾಡಿಲ್ಲದೆ ಇರತಕ್ಕಂಥ ಪೂಜೆ ಏನಾರು ಇಲ್ವಾ ಅಷ್ಟು ದುಡ್ಡು ಇರ್ತಕ್ಕಂಥವ್ರು? ಅದೇ ಆ ಒಂದು ಎಕ್ಸಾಂಪಲ್ ಸಾಕು ನಿಮಗೆ ಜೀವನದಲ್ಲಿ. ವಿಜಯ್ ಮಲ್ಯ ಅದೊಂದು ಎಕ್ಸಾಂಪಲ್ ಸಾಕು ಜೀವನದಲ್ಲಿ. ಎಲ್ಲ ಇದ್ದು ಹೊಡೆಸ್ಕೊಂಡೋಗಿರೋದು. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟನ ಚೇಂಜ್ ಮಾಡ್ಬೋದು ಅಷ್ಟೇ, ಅದು ಆಲ್ಟರ್ ಮಾಡ್ಬೋದು, ನಾಟ್ ಇವನ್ ಚೇಂಜ್. ಓಕೆ, ಕೊನೆಗೆ ನಾವು ಅದನ್ನು ಚೇಂಜ್ ಹೋಗಿ ಮತ್ತೆ ನಮಗೆ ಉಳಿಯೋದೇ ಚೇಂಜು, ಚಿಲ್ಲರೆಗಳೇ ಉಳಿಯೋದು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.